Hello, Makle. Welcome to Simplified Minds. So, Makle, in this video, completely we'll discuss the entire your part 2 MCQs. Maths part 2 MCQs one shot mugsana. Part 1 already complete one shot mugsine. I came live actually. ಈಗ ನಾನು ರೆಕಾರ್ಡೆಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಫಾಸ್ಟಾಗಿ ಮಾಡ್ತೀನಿ ಮಕ್ಕಳು MCQsನ. ನೀವು ಫಾಸ್ಟಾಗಿ ಸ್ಪೀಡು 2x 3x ಎಷ್ಟಿದೆಯೋ ಅಷ್ಟು ಎಕ್ಸ್ ಇಟ್ಕೊಂಡು ಫಾಸ್ಟಾಗಿ ವೀಡಿಯೋಸ್ನ ನೋಡಿಯೋಕ್ಕೆ. ಇಂತಕ್ಕೆ ಅಂದರೆ ನಿಮ್ಮ ಎಕ್ಸಾಮ್ ತುಂಬ ಹತ್ರ ಇದೆ. ಸಾರಿ ಫಾರ್ ಅಪ್ಲೋಡಿಂಗ್ ದ ವಿಡಿಯೋ ಕ್ವೈಟ್ ಲೇಟ್. ನಾನು ಫಿಸಿಕ್ಸ್ ಈ ಥರ ಮಾಡೋದಿಲ್ಲ, ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಫಸ್ಟ್ MCQs ಅಪ್ಲೋಡ್ ಮಾಡ್ಬಿಡ್ತೀನಿ. ಆ್ಯಂಡ್ ಸೊ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಹ್ಯಾಪಿ ಮಕ್ಕಳೇ. ಎಂತಕ್ಕೆ ಅಂತ ಹೇಳಿದ್ರೆ, ಸೊ ಕಂಪ್ಲೀಟಾಗಿ ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ಗೆ ಪಾರ್ಟ್ ಡಿ, ಪಾರ್ಟ್ ಬಿ, ಪಾರ್ಟ್ ಸಿ ಎಲ್ಲ ಚಾಪ್ಟರ್ಸ್ ಆಲ್ಮೋಸ್ಟ್ ಎವ್ರಿಥಿಂಗ್ ನೀವು ಯಾವುದೇ ಸೆಕ್ಷನ್ ತೊಗೊಂಡು ಡಿಫಿಕಲ್ಟ್ ಕ್ವಶನ್ಸ್ ಕೂಡ ನೀವು ಔಟ್ ಆಫ್ ಔಟ್ ತೊಗೊಬೋದು. ಆ ರೀತಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ದಟ್ ಮೇಕ್ಸ್ ಮಿ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಕ್ಚುಲಿ ಅಲ್ಟಿಮೇಟ್ಲಿ. ಆ್ಯಂಡ್ ಇನ್ಕ್ಲೂಡಿಂಗ್ MCQs ಫಿನಿಶ್ ಮಾಡ್ಬಿಟ್ಟಿನಿ. ಸೊ that's enough ಮಕ್ಕಳೇ. ಓಕೆ, ಆ್ಯಂಡ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಕ್ಯಾನ್ ಟೆಲ್ ಒನ್ ಥಿಂಗ್, ಎವ್ರಿ ಟೈಮ್ you get a notification from Simplified Minds that will bring a smile on your face, and exam ಮುಗಿಸ್ಕೊಂಡು ಬರ್ತಾ ನೀವು ಸ್ಮೈಲಿಂಗ್ ಫೇಸ್ ವಾಪಸ್ ಬರಬೇಕು. ಓಕೆ, ಆ್ಯಂಡ್ ಸೊ ಆ ರೀತಿ. ಸೊ ದಟ್ಸ್ ಇಟ್ ಮಕ್ಕಳೇ. ಲೆಟ್ಸ್ ಸ್ಟಾರ್ಟ್ ದ ಫಸ್ಟ್ ಕ್ವಶನ್ ನೌ. ಸೊ ವೆರಿ ಸಿಂಪಲ್. ಸೊ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಬಿ ಹ್ಯಾಪಿ. ಯು ವಿಲ್ ರೈಟ್ ಎಕ್ಸಾಮ್ ವೆರಿ ವೆರಿ ಹ್ಯಾಪಿಲಿ. ಓಕೆ, ಸೊ ಫಸ್ಟ್ ಒನ್, ಸೊ ದಿಸ್ ಇಸ್ ಆ್ಯಂಡ್ ಫಸ್ಟ್ ಇಂಟಿಗ್ರೇಷನ್ ಬಂದಾಗ ಇಲ್ಲಿ ದೇರ್ ಆರ್ 2 MCQs ಗೊಂಡು ಕಮ್. ಸೊ ನಾನು ಅಬ್ಸರ್ವ್ ಮಾಡಿದೆ ಮಕ್ಕಳು, ನಿಮ್ಮದು ಎಲ್ಲ ಪೇಪರ್ಸ್ ಚೆಕ್ ಮಾಡಿದಾಗ ಯೂಶಲಿ ಇದ್ರ ಮೇಲೆ ತುಂಬ ಜಾಸ್ತಿ ಕ್ವಶನ್ ಬರ್ತಾರೆ. e ಪವರ್ x ಇಂಟು f ಡ್ಯಾಶ್ ಆಫ್ x, f ಆಫ್ x ಪ್ಲಸ್ f ಡ್ಯಾಶ್ ಆಫ್ x ಇದ್ದರೆ ದ ಆನ್ಸರ್ ಬಂದು e ಪವರ್ x ಇಂಟು f ಆಫ್ x ಪ್ಲಸ್ c ಅಂತ. ಇದು ಪ್ರಾಪರ್ಟಿ, ಇದ್ರ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ. ಅದರ ಮೇಲೆ ಸಬ್ಸ್ಟಿಟ್ಯೂಷನ್ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಕೆಲವೊಂದು ಸತಿ ಫಾರ್ಮುಲಾನೇ ಕೊಟ್ಬಿಟ್ಟು ಯಾವುದು ಕರೆಕ್ಟ್ ಫಾರ್ಮುಲಾ ಅಂತ ಕೇಳ್ತಾರೆ. ಈ ಥರ ಕ್ವಶನ್ ಬರುತ್ತೆ. ಸೊ ಫಾರ್ಮುಲಾ ಕ್ವಶನ್ ನಾನು ತೊಗೊಂಡಿಲ್ಲ, ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಐ ಹ್ಯಾವ್ ಟೇಕನ್ ಸಮ್ ಕ್ವಶನ್ಸ್, ಆ್ಯಂಡ್ ಡಿಫ್ರೆಂಟ್ ಕ್ವಶನ್ಸ್ ಐ ಹ್ಯಾವ್ ಟೇಕನ್. ಫಸ್ಟ್ ಕ್ವಶನ್, ಸೊ ಫಾಸ್ಟಾಗಿ ವಾಟ್ಸ್ ಆನ್ಸರ್ ಫಾರ್ ದಿಸ್? ಸೊ ಇಟ್ಸ್ ವೆರಿ ಸಿಂಪಲ್. ಇದ್ರ ಡಿಫ್ರೆನ್ಸಿಯೇಷನ್ ಇದಾಗಿರುತ್ತೆ. ಇದು ತುಂಬ ಕ್ವಶನ್ಸಲ್ಲಿ ರಿಪೀಟ್ ಆಗಿದೆ. ಸೊ ಆನ್ಸರ್ ಈಸ್ e ಪವರ್ x ಇಂಟು 1/x ಪ್ಲಸ್ ಸಿ. ಸೊ ಯಾವ್ದು ಆನ್ಸರ್ ಇದಕ್ಕೆ? e ಪವರ್ x ಇಂಟು 1/x ಪ್ಲಸ್ ಸಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ಇದರ ಡಿಫ್ರೆನ್ಸಿಯೇಷನ್ ಇದಾಗಿರುತ್ತೆ. cos x ಡಿಫ್ರೆನ್ಸಿಯೇಷನ್ ಮೈನಸ್ sin x. ಸೊ ಆನ್ಸರ್ ಈಸ್ e ಪವರ್ x ಇಂಟು cos x ಪ್ಲಸ್ ಸಿ. e ಪವರ್ x ಇಂಟು ಮೈನಸ್ ಬೇಡ, ಮೈನಸ್ ಇಲ್ಲ, ಇಲ್ಲಿದೆ e ಪವರ್ x, ಇಲ್ಲಿದೆ e ಪವರ್ x ಇಂಟು cos x ಪ್ಲಸ್ ಸಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ನೆಕ್ಸ್ಟ್ ಇದರ ಡಿಫ್ರೆನ್ಸಿಯೇಷನ್ ಇದಾಗಿರುತ್ತೆ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್? e ಪವರ್ x ಇಂಟು tan inverse of x ಪ್ಲಸ್ ಸಿ. ಓಕೆ, ದಟ್ಸ್ ಇಟ್. ಓಕೆ, ಅದಾದಮೇಲೆ ಅರ್ಥ ಆಗ್ತಾ ಇದೆಯಾ? ಪ್ಲೀಸ್ ಅರ್ಥ ಆಗ್ತಾ ಅಂದರೆ ಇಟ್ಸ್ ವೆರಿ ಸಿಂಪಲ್. ಕೆಲವೊಬ್ರು ಮಕ್ಕಳು ಹೇಳ್ತಾರೆ ನಾನು ತುಂಬ ಫಾಸ್ಟ್ ಹೋಗ್ತಾ ಇದ್ರು ಅಂದ್ಬಿಟ್ಟು ಮಕ್ಕಳು. ಇಟ್ಸ್ ಸೊ ನಾನು ಫಾಸ್ಟಾಗಿ ಹೋಗ್ತೀನಿ. ತುಂಬ ಸರಿ ಇದೇ ಕ್ವಶನ್ಸ್ ರಿಪೀಟೆಡ್ ಮಾಡ್ತಾರೆ, ಅದೇ ಕ್ವಶನ್ ಬರ್ತಾ ಇರುತ್ತೆ ಎಕ್ಸಾಮಲ್ಲಿ. ಸೊ ಇದ್ರ ಡಿಫ್ರೆನ್ಸಿಯೇಷನ್ ಇದಾಗಿದ್ದರೆ ಡಿಫ್ರೆನ್ಸಿಯೇಷನ್ ಫಾರ್ಮ್ಲೆಸ್ ಗೊತ್ತಿರಬೇಕು. ಆ್ಯಂಡ್ ಐ ವುಡ್ ಸಜೆಸ್ಟ್ ಇಂಟಿಗ್ರೇಷನ್ಗೆ ನಿಮ್ಗೆ ಹತ್ರ ಟೈಮ್ ಇದ್ದರೆ ಇಂಟಿಗ್ರೇಷನ್ ಬೇಸಿಕ್ಸು ಅಂತ ಒಂದು 2 ಫಸ್ಟ್ 2 ಲೆಕ್ಚರ್ಸ್ ನೀವು ಸ್ಟಡಿ ಮಾಡಿದ್ರೆ ಸಾಕು. ಇವು ಎಲ್ಲ ಇಂಟಿಗ್ರೇಷನ್ ಮಾಡ್ಬೋದು, ಯಾವುದೇ ಥರದ್ದು ಸಬ್ಸ್ಟಿಟ್ಯೂಷನ್ ಮೆಥಡ್ ಏನೇ ಬಂದರೂ ಮಾಡ್ಬೋದು. ಆ್ಯಂಡ್ e ಪವರ್ x ಇಂಟು tan x ನೋಡಿ, ಸೀಕೆಂಟ್ ಎಕ್ಸಾ. ಸೊ ಇದು ಸೀಕೆಂಟ್ x ಇಂಟು ಸೀಕೆಂಟ್ x ಪ್ಲಸ್ tan x ಬರುತ್ತೆ. ಸೊ ವಾಟ್ ಈಸ್ ಸೀಕೆಂಟ್ x tan x ಡಿಫ್ರೆನ್ಸಿಯೇಷನ್? ಸೀಕೆಂಟ್ x tan ಡಿಫ್ರೆನ್ಸಿಯೇಷನ್ ಥಿಂಗ್ ಬಟ್ ಸೀಕೆಂಟ್ x ಇಂಟು tan x. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ f ಆಫ್ x ಇಂಟು f ಡ್ಯಾಶ್ ಆಫ್ x. ಸೊ ಆನ್ಸರ್ ಈಸ್ e ಪವರ್ x ಇಂಟು ಸೀಕೆಂಟ್ x. e ಪವರ್ x ಇಂಟು ಸೀಕೆಂಟ್ x. ಅರ್ಥ ಆಯ್ತಾ ಅಲ್ವಾ? ನಾನು ಒಂದು ವೇಳೆ ಫಾಸ್ಟಾಗಿ ಮಾಡೋಕ್ಕೆ ಏನು ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಟೈಮ್ ಪಾಕ್ ಕಮೆಂಟ್ ಮಾಡಿ. ಐ ವಿಲ್ ಜಸ್ಟ್ ಚೆಕ್ ವಾಟ್ ಇಸ್ ದ್ಯಾಟ್. ಓಕೆ, ನೆಕ್ಸ್ಟ್. ಸೊ ಈ ಥರ cos x ಇಂಟು ರೂಟ್ ಆಫ್ 1 ಪ್ಲಸ್ sin x ಡಿಫ್ರೆನ್ಸಿಯೇಷನ್ ನೋಡಿ. ಏನು ಗೊತ್ತಾ, ಇದರಲ್ಲಿ ಡಿಫ್ರೆನ್ಸಿಯೇಷನ್ ಅಂತ ಮಾಡಿಸ್ಬೇಕಾಗಿಲ್ಲ. ಎಷ್ಟೊಂದು ಇಂಟಿಗ್ರೇಷನ್ ಕ್ವಶನ್ಸು ನೀವು ಇಂಟಿಗ್ರೇಟ್ ಮಾಡಿಸ್ಬೇಕಾಗಿಲ್ಲ. ಯು ಕ್ಯಾನ್ ಡೂ ಡಿಫ್ರೆನ್ಸಿಯೇಷನ್ ಆಲ್ಸೋ. ಇಟ್ಸ್ ವೆರಿ ಸಿಂಪಲ್. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಫಾರ್ ಎಕ್ಸಾಂಪಲ್, ಸೊ ಇದನ್ನು ಇಂಟಿಗ್ರೇಟ್ ಮಾಡಿ ಆನ್ಸರ್ ಬರುತ್ತಲ್ವಪ್ಪ. ಡಿಫ್ರೆನ್ಷಿಯೇಟ್ ಮಾಡಿ ನೋಡಿ. ಸೊ ಇದು ಆನ್ಸರ್ ಡಿಫ್ರೆನ್ಷಿಯೇಟ್ ಮಾಡಿ. ಯಾವುದೋ ಒಂದು ರೂಟ್ ಇದೆಯಲ್ವಾ ಇಲ್ಲಿ. ಸೊ ರೂಟ್ ಡಿಫ್ರೆನ್ಷಿಯೇಟ್ ಮಾಡಿ ಆಬ್ವಿಯಸ್ಲಿ 1/2 ರೂಟ್ x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ರೂಟ್ x ಡಿಫ್ರೆನ್ಸಿಯೇಷನ್ 1/2 ರೂಟ್ x ಬರುತ್ತಲ್ವಾ ಅಲ್ವಾ? ಸೊ ನನಗೆ ಆಬ್ವಿಯಸ್ಲಿ ಇದು ಆನ್ಸರ್ ರೂಟ್ ಇರಬೇಕಲ್ವಾ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಐ ವೋಂಟ್ ಗೆಟ್ ದಿಸ್ ಆನ್ಸರ್. ಸೊ ನಾಟ್ ಪಾಸಿಬಲ್. ಸೊ ಐ ಥಿಂಕ್ ದ ಕ್ವಶನ್ ಇಸ್ 2 ಆನ್ ದಿಸ್ ಥಿಂಗ್ಸ್. ಆ್ಯಂಡ್ ನನಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ 2 ಕೆಳಗಡೆ ಬರುತ್ತೆ. ಸೊ ಐ ನೀಡ್ ಟು ಕ್ಯಾನ್ಸಲ್ ದ 2. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ 2 ವಿತ್ ದಿಸ್. ಸೊ ಐ ಥಿಂಕ್ ದ ಆನ್ಸರ್ ಈಸ್ ಬಿ. ನಿಮ್ಗೆ ಅರ್ಥ ಆಗಲಿಲ್ಲ, ಐ ವಿಲ್ ಟೆಲ್ ಯು ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ದ್ಯಾಟ್ ನಾನು ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದೆ. 1/2 ರೂಟ್ ಎಕ್ಸ್ ಬರುತ್ತಲ್ವಾ, 1/2 ರೂಟ್ ಎಕ್ಸು. ಬಟ್ ಇಲ್ಲಿ 2 ಎಲ್ಲೂ ಇಲ್ವಲ್ಲ ಇಲ್ಲಿ ಬೇಸಿಕಲಿ. ಸೊ 2 ಕ್ಯಾನ್ಸಲ್ ಆಗಬೇಕು. ಸೊ ಅಂದರೆ ಸೊ ಆಪ್ಷನಲ್ಲಿ 2 ಮಲ್ಟಿಪ್ಲೈ ಆಗಬೇಕು. ಸೊ ದಟ್ ವೆನ್ ಐ ಡು ರೂಟ್ ಎಕ್ಸ್ ಐಲ್ ಗೆಟ್ 1/2 ರೂಟ್ ಎಕ್ಸ್. ದಿಸ್ 2 ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಐ ಲೆಫ್ಟ್ ವಿತ್ ರೂಟ್ ಎಕ್ಸ್ ಓನ್ಲಿ. ದಟ್ ಮೀನ್ಸ್ ವಾಟ್ ಎವರ್ ದಟ್. ಓಕೆ, ಐ ವಿಲ್ ಜಸ್ಟ್ ಶೋ ವಾಟ್ಸ್ ಆನ್ಸರ್ ಫಾರ್ ದಿಸ್. ನನಗೆ ಯಾವುದೋ ಒಂದು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ರೂಟ್ 1 ಪ್ಲಸ್ ಎಕ್ಸ್ನ 1/2 ಇಂಟು ರೂಟ್ ಆಫ್ 1 ಪ್ಲಸ್ sin x. sin x, chain rule. What is root something? Again inside something ಇದೆ. Differentiation 1 is 0, sin x is cos x. This is the answer. So ನೀವು ಇದಿಷ್ಟನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ಸೊ cos x ಬೈ ರೂಟ್ ಆಫ್ 1 ಪ್ಲಸ್ sin x ಮಾಡಿದೆ. ಬಟ್ ಇಲ್ಲಿ 2 ಇಲ್ಲ. ಸೊ ಇಲ್ಲಿ 2 ಇಲ್ಲ, ಬಟ್ ಇಲ್ಲಿ 2 ಬಂದಿದೆ ನನಗೆ. ಅದನ್ನ ಕ್ಯಾನ್ಸಲ್ ಮಾಡಬೇಕು. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 2. ಸೊ 2 ಟು ಗೆಟ್ ಕ್ಯಾನ್ಸಲ್. ಆನ್ಸರ್ ಇಸ್ ದಿಸ್ ಇಸ್ ಹೌ ಮಕ್ಕಳೇ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ
ಸ್ಪೆಷಲಿ ನಿಮ್ಮ KCET ಇಂಟಿಗ್ರೇಷನಿಂದ 6ರಿಂದ 8 ಕ್ವಶನ್ ಬರುತ್ತೆ. ಅದರಲ್ಲಿ 4 to 5 ಕ್ವಶನ್ಸ್ ವಿತೌಟ್ ಸಾಲ್ವಿಂಗ್ 1 minute ರಿವರ್ಸ್ ಮಾಡ್ಕೊಂಡು ಮಾಡ್ಬೋದು ನಾವು. ಎಷ್ಟೊಂದು ನೀವು ಅನ್ಕೊಂತೀರ ಇಂಟಿಗ್ರೇಷನ್ ಸ್ಟಫ್ ಅಂತ. ಇಂಟಿಗ್ರೇಷನ್ ಇಸ್ ವೆರಿ ವೆರಿ ಈಸಿ. ಆ್ಯಕ್ಚುಲಿ ಇಂಟಿಗ್ರೇಷನ್ ಆಫ್ sin to x ನೋಡಿ, ಸೈನ್ ಇಂಟಿಗ್ರೇಟ್ ಮಾಡಿದಾಗ ವಾಟ್ಸ್ ಆನ್ಸರ್ ಯು ಗೋಯಿಂಗ್ ಟು ಗೆಟ್? ಸೊ ಯು ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಎಸ್ ವಾಟ್? ಸೊ ಇನ್ನು ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ sin x cos x, ಇಂಟಿಗ್ರೇಷನ್ ಆಫ್ cos x sin x ನೆಗೆಟಿವ್ ಬರೋದಿಲ್ಲ ಆಯಿತಾ. ಡಿಫ್ರೆನ್ಸಿಯೇಷನ್ ಆಫ್ sin x ಇಸ್ ವಾಟ್? Differentiation of sin x is cos x. So integration of cos x is sin x. What about integration of sin x basically? Integration of sin x is minus cos x basically. So minus ಬರಬೇಕು ಆನ್ಸರ್ ಅಲ್ಲಿ. So minus cos x ಎಲ್ಲಿದೆ? cos ಪ್ಲಸ್ ಎರಡಕ್ಕೆ ಸಾಧ್ಯ ಇಲ್ಲ, ಮೈನಸ್ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ದ ಆನ್ಸರ್ ಇಸ್ ದಿಸ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ನಾವೇನು ಮಾಡ್ತೀವಿ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಅಂತ ಹೇಳಿದ್ರೆ ವಿ ಆಲ್ವೇಸ್ ಕೀಪ್ ಇಟ್ಸ್ ಅ ಪಾಸಿಟಿವ್, ಬಟ್ ಇಂಟಿಗ್ರೇಷನ್ ನೆಗೆಟಿವ್ ಇಟ್ ಇಸ್. ಅರ್ಥ ಆಯ್ತಾ? ಬಿಕಾಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಐ ಥಿಂಕ್ ಸೈನ್ ಎಕ್ಸ್ ಏನಾಗುತ್ತೆ, ಬೇಸಿಕಲಿ ಕಾಸ್ ಎಕ್ಸ್ ಆಗುತ್ತೆ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಎಕ್ಸ್ ಬರುತ್ತೆ. ಅದೇ ರೀತಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಬಂದು ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಇಂಟಿಗ್ರೇಟ್ ಮಾಡಿದ್ರೆ ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಆನ್ಸರ್ ಇಸ್ ದಿಸ್. ಆ್ಯಂಡ್ ನೆನ್ಪಿಟ್ಕೊಡಿ, ನಾನು ಇಂಟಿಗ್ರೇಷನ್ ಚಾಪ್ಟರ್ ತುಂಬ ಸಲ ಹೇಳ್ತಾ ಇದ್ದೆ, ಯಾವುದೇ ಒಂದು ನಂಬರ್ ಬಂದರೆ ಆ ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿಬಿಡಿ. 2x ಡಿಫ್ರೆನ್ಸಿಯೇಷನ್ 2 ಅಲ್ವಾ, 2 ಡಿಫ್ರೆನ್ಷಿಯೇಟ್ ಮಾಡಿಬಿಟ್ಟು ಡಿವೈಡ್ ಮಾಡಿ ಇಂಟಿಗ್ರೇಷನಲ್ಲಿ, ಆ್ಯಂಡ್ ಡಿಫ್ರೆನ್ಸಿಯೇಷನಲ್ಲಿ ಮಲ್ಟಿಪ್ಲೈ ಮಾಡಿ. ನಾನು ತುಂಬ ಲೆಕ್ಚರ್ಸಲ್ಲಿ ಹೇಳಿದ್ದೀನಿ, ನೀವು ಇಂಟಿಗ್ರೇಷನ್ ಲೆಕ್ಚರ್ಸ್ ನೋಡಿದರೆ ಐ ಹ್ಯಾವ್ ಟೋಲ್ಡ್ ಸೋ ಮೆನಿ ಟೈಮ್ಸ್ ಅಂತ. ಇದನ್ನು ಯಾಕೆ ಪ್ರಾಡಕ್ಟ್ಗಳೆಲ್ಲ ಬೇಕಾಗಿಲ್ಲ, ಡೈರೆಕ್ಟಾಗಿ ನಾವು ಆನ್ಸರ್ ಇದೆಯಾ ಇದು ಯಾವ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಯಾವ ಆನ್ಸರ್ ಬರ್ ಚೆಕ್ ಮಾಡಿ. ನನಗೆ x² ಬೇಕಾ, x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೆ ಏನಾಗುತ್ತೆ, ಏನೇ ಆದರೂ e⁻x ಹಾಗೇ ಇರುತ್ತೆ. e⁻x³ ಡಿಫ್ರೆನ್ಸಿಯೇಷನ್ ಇಸ್ x³ ಡಿಫ್ರೆನ್ಸಿಯೇಷನ್ 3x² ಬರುತ್ತೆ. ಚೈನ್ ರೂಲ್, e⁻ something is something into again x³ different 3x². So obviously 3 should get cancelled. I need to get x² like this. That means 3 should get cancelled. So the 1/3 should be there. So that is, I think, this answer. ಇದೇನೋ ಇದು? ಇದು ಸೇಮ್ ಆನ್ಸರಾ? 2 ಸಾಧ್ಯ ಇಲ್ಲ. ಐ ಥಿಂಕ್ ನಾನೇ ಮಿಸ್ಟೇಕ್ ಮಾಡಿ ಆನ್ಸರ್. ಒಂದು ಪ್ಲಸ್ ಒಂದು ಮೈನಸ್ ತಗೊಳ್ಳಿ. ಸೊ ಆನ್ಸರ್ ಇಸ್ ಪ್ಲಸ್. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. log x, ಇದು ಫಾರ್ಮ್ ನೆನ್ಪಿಟ್ಕೊಳ್ಳಿ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಆಫ್ log x ಇಸ್ x log x minus x plus c. ಇದು ನೆನ್ಪಿಟ್ಕೊಳ್ಳಿ. ರಿಮೆಂಬರ್ ಆಸ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಬಿಕಾಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ CET. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ವೆರಿ ಸಿಂಪಲ್. ಏನಾಗುತ್ತೆ ಇಲ್ಲಿ ಬೇಸಿಕಲಿ, ಸೊ ಯು ಹ್ಯಾವ್ ಟು ಇಂಟಿಗ್ರೇಟ್ ದಿಸ್ ಅಲ್ವಾ. ಸೊ ಯು ಹ್ಯಾವ್ ಟು ಗೋ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಅದಕ್ಕೆ x² + 1, ಸೊ ನಾನು ಟಿ ಅಂತ ತಗೊಂಡ್ರೆ ನನಗೆ ಏನಾಗುತ್ತೆ ಬೇಸಿಕಲಿ, ಸೊ dt. ಸೊ 2x dx ಇದೆಯಲ್ವಾ, ಸೊ 2x dx dt ಆಗುತ್ತೆ. ಇಂಟಿಗ್ರೇಷನ್ ಆಫ್ sin t dt ಆಗುತ್ತೆ, sin t dt. ಸೊ ವಾಟ್ಸ್ ಆನ್ಸರ್ ನಾವು? ಐ ಹ್ಯಾವ್ ಟು ವಾಟ್ ಐ ಶುಡ್ ಡೂ ನಾವು ಬೇಸಿಕಲಿ, ಐ ಹ್ಯಾವ್ ಟು ಇಂಟಿಗ್ರೇಟ್ ಇಟ್ ನಾವು. ಇಂಟಿಗ್ರೇಷನ್ ಆಫ್ ಸೈನ್ ಏನಾಗುತ್ತೆ ಬೇಸಿಕಲಿ ಮೈನಸ್ ಬರುತ್ತೆ. ಸೊ ಆಬ್ವಿಯಸ್ಲಿ ಮೈನಸ್ ಆನ್ಸರ್ ಬರಬೇಕು, ಎರಡು ಸಾಧ್ಯ ಇಲ್ಲ. ಸೊ ಮೈನಸ್ ಆಫ್ ಕಾಸ್ ಆಫ್ x² + 1 ದಿಸ್ ಆನ್ಸರ್. ಅರ್ಥ ಆಯ್ತಾ? ಬಿಕಾಸ್ ಐ ಹ್ಯಾವ್ ಟು ಟೇಕ್ ಇಟ್ ಅಸ್ t. ದಯವಿಟ್ಟು ಐ ವಿಲ್ ಆಲ್ವೇಸ್ ಸಜೆಸ್ಟ್ ಎವ್ರಿ ಒನ್, ನೀವು CETಗೆ ಇಂಟಿಗ್ರೇಷನ್ ಓದಲೇಬೇಕು. ನೀವು ಅಟ್ಲೀಸ್ಟ್ ಈಗ ಓದಿಲ್ಲ ಅಂತ ಹೇಳಿದ್ರು, ಎಕ್ಸಾಮ್ ಆದಮೇಲೆ ದಯವಿಟ್ಟು ಎಲ್ಲರೂ CET ಇಂಟಿಗ್ರೇಷನ್ ನನ್ನ ಲೆಕ್ಚರ್ಸ್ ಎಲ್ಲ ಮುಗಿಸ್ಬಿಡಿ. ಯು ವಿಲ್ ರಿಯಲಿ ಲವ್ ಇಟ್. ಆ್ಯಕ್ಚುಲಿ ಕ್ಯಾಲ್ಕುಲಸ್ ತುಂಬ ಜನ ಡ್ರಾಪರ್ CET ಮಕ್ಕಳು, ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ದೇ ಆರ್ ರೆಫರಿಂಗ್ ಈ ಪ್ರೆಸೆಂಟ್ ಇಯರ್ ವೀಡಿಯೋಸ್ ಎಲ್ಲ ಕ್ಯಾಲ್ಕುಲಸ್ ವೀಡಿಯೋಸ್ ಮುಗಿಸ್ಬಿಟ್ಟು ದೇ ಆರ್ ಟೆಲಿಂಗ್ ಸರ್ ಇಟ್ಸ್ ವೆರಿ ಈಸಿ ಕ್ಯಾಲ್ಕುಲಸ್ ನಾವು ಸರ್ ಅಂತ. ಅವ್ರು ಕಲ್ತಿರಲ್ಲ PUC ಓದಬೇಕಂತ ಹೇಳಿದ್ರೆ. CET ಡ್ರಾಪ್ ತೊಗೊಂಡಿದ್ದಾರೆ. ಐ ಮೀನ್ ದೇ ಹ್ಯಾವ್ ಟು ಪ್ರಿಪೇರ್ ಫಾರ್ ನೀಟ್ ಆ್ಯಂಡ್ ನೌ ದೇ ಶಿಫ್ಟೆಡ್ ಟು CET. ನೆಕ್ಸ್ಟ್, ಇಂಟಿಗ್ರೇಷನ್ ಆಫ್ 2x / 1 + x². ವಾಟ್ಸ್ ಆನ್ಸರ್ ಫಾರ್ ದಿಸ್? ವೆರಿ ಸಿಂಪಲ್. ಇದು ತುಂಬ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಆಫ್ ಎಷ್ಟು ಸತಿ ಹೇಳಿದಿರೋ ನಿಮಗೆ ಇಂಟಿಗ್ರೇಷನ್ ಲೆಕ್ಚರಲ್ಲಿ, ಅಟ್ಲೀಸ್ಟ್ ಒಂದು 50 ಸತಿ ಹೇಳಿದ ಇಂಟಿಗ್ರೇಷನ್ ಲೆಕ್ಚರಲ್ಲಿ. ಇಂಟಿಗ್ರೇಷನ್ ಆಫ್ f of x divided by this one. What is the answer for this? If you have something and differentiation is in the numerator, so the answer is what? Log of f of x plus c. ಅಂದರೆ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಅದು ನ್ಯೂಮರೇಟರ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮಗೆ x² + 6x + 3 ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಐ ಥಿಂಕ್ ದೋಸ್ ವಾಟ್ಸ್ ಮೈ ಇಂಟಿಗ್ರೇಷನ್ ಲೆಕ್ಚರ್ಸ್, ಇವೆಲ್ಲ ಡೆಡ್ ಈಸಿ ನಿಮಗೆ. x² ಡಿಫ್ರೆನ್ಸಿಯೇಷನ್ ಆಗುತ್ತೆ 2x ಅಲ್ವಾ, 6x ಡಿಫ್ರೆನ್ಸಿಯೇಷನ್ ಆಗುತ್ತೆ 6 ಅಲ್ವಾ. ಸೊ ಇದು ಆನ್ಸರು. ಸೊ ಈ ಥರ ಇಂಟಿಗ್ರೇಷನ್ ನಿಮ್ಗೆ ಇದ್ದರೆ, ಅಂದರೆ ಡಿನಾಮಿನೇಟ್ರಲ್ಲಿ ಏನಿದೆಯೋ ಅದರ ಡಿಫ್ರೆನ್ಸಿಯೇಷನ್ ನ್ಯೂಮರೇಟ್ರಲ್ಲಿ ಇದ್ದರೆ ಅದರ ಆನ್ಸರ್ ಬಂದು ಲಾಗ್ ಆಫ್ f of x. ಹೇಗೆ, ಎಂತಕ್ಕೆ? ಇದನ್ನ ಟಿ ಅಂತ ತೊಗೊಳ್ತೀವಿ, ಅದು 1/t dt ಆಗುತ್ತೆ, ಅದು ಲಾಗ್ ಟಿ ಬರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಏನು ಆನ್ಸರ್ ಇದಕ್ಕೆ? ಸೊ ಇದು ನೋಡಿ, x² ಡಿಫ್ರೆನ್ಸಿಯೇಷನ್ 2x ಮೇಲೆ ಇದೆಯಾ, ಸೊ ಆನ್ಸರ್ ಇಸ್ ಲಾಗ್ ಆಫ್ 1 + x². ಇವೆರಡು ಸಾಧ್ಯ ಇಲ್ಲ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೋಡಿ, sec² x cosec² x. ನನಗೆ ನಿಮಗೆ ಟಫ್. sec² ಅಂದರೆ ಬೇಸಿಕಲಿ ಕನ್ವರ್ಟ್ ಮಾಡ್ಕೊಂಬಿಡಿ. ಐ ಡೋಂಟ್ ಲೈಕ್ secant cosecant. secant ಅಂದರೆ 1/cos, cosecant ಅಂದರೆ 1/sin. ಸೊ ಇದೇನಾಗುತ್ತೆ ಆನ್ಸರ್ ನಿಮಗೆ sin² x / cos² x ಬಂದುಬಿಡುತ್ತೆ. ಸೊ ನೀವು ಒಂದು ವೇಳೆ, ಐ ಥಿಂಕ್ ವಿ ಕ್ಯಾನ್ ಡೂ ದಿಸ್ ಕ್ವಶನ್ ಆಲ್ಸೋ ಬಿಕಾಸ್ ಇಸ್ ಗೋನ್ ಟು ಬಿಕಮ್ tan² x. tan² x ನ ಐ ಕ್ಯಾನ್ ರಿಪ್ಲೇಸ್ ಇಟ್ ವಾಟ್? ಐ ವಿಲ್ ಗೆಟ್ ದಿಸ್ ಆಸ್ tan² x. ಇಂಟಿಗ್ರೇಷನ್ ಆಫ್ tan² x ಬರುತ್ತೆ. tan² x ನ ಇಂಟಿಗ್ರೇಟ್ ಮಾಡೋಕ್ಕಾಗೋದಿಲ್ಲ, ವಿ ಹ್ಯಾವ್ ಟು ಕನ್ವರ್ಟ್ ಇಂಟು secant². 1 + tan² secant².
1 plus tan square secant square. So tan square is secant square x minus 1. So this is basically secant square x minus 1. So into dx. Anyway, see board time sigute. You don't get time in CET, but board time sigute. Integration secant square x tan x out, integration of 1 x out, so tan x minus x. Even if you differentiate madam, ade answer barutte. Tan x differentiate madi 1 secant square barutte, secant square andre 1 by cos square barutte. So minus x differentiation 1 barutte. Cos square hee kade bandre 1 minus cos square x divided by cos square x barutte. So that is nothing but sin square x by cos square x. So ಅದಕ್ಕೆ ಹೇಳೋದು especially integration MCQs, they're very beautiful. So very nice. You can get the answers very easily. Even the competitive exam integration questions. ಆಯ್ತಾ? So ನೋಡಿ differentiate ಮಾಡಿ x power 10 differentiation 10 into x power 9 10 power x ಅನ್ನು a power x into log a. So ಇದರ differentiation numerator ಇದೆ. So answer ಏನು ಬರಬೇಕು? log ಬರಬೇಕು. It is in the form of f dash of x by f of x. So answer log ಬರಬೇಕು. ಇದು ಯಾವುದು ಅಲ್ಲ. So answer log ಬರಬೇಕು. Let's go for next question. Next. ಐ ಲವ್ ಕ್ಯಾಲ್ಕುಲಸ್. ನನಗೆ ಹೆಂಗೆ ಅಂದರೆ ನಾನು ಬರೀ ಕ್ಯಾಲ್ಕುಲಸ್ ಟೀಚ್ ಮಾಡ್ತೀನಿ. ನೆಕ್ಸ್ಟ್ ವಾಟ್ಸ್ ಆನ್ಸರ್ ಫಾರ್ ದಿಸ್? ಸೊ ನೀವೇ ಹೇಳಬೇಕೀಗ. ಡಿನಾಮಿನೇಟರ್ ಏನಿದೆ x ಸ್ಕ್ವೇರ್ ಪ್ಲಸ್ 1 ಇದೆ, ನ್ಯೂಮರೇಟರ್ x ಇದೆ. ಸೊ ಇದು ಡಿಫ್ರೆನ್ಸಿಯೇಷನಲ್ಲಿ ಇದೆ. ನಮ್ಗೆ ಏನು ಬೇಕೋ ಅದು ಇಲ್ಲ ಅಂತ ಏನು ಮಾಡೋಕ್ಕೆ ನಾನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ಕೊಬೇಕು. ಈ ಮಾತನ್ನ ನಾನು ಕ್ಯಾಲ್ಕುಲಸ್ ಎಷ್ಟು ಸತಿ ನಿಮ್ಗೆ ಹೇಳಿದ್ದೀನೋ. ಸೊ ಆಯಿತಾ? ಸೊ ಏನಾಗುತ್ತೆ ಬೇಸಿಕಲಿ ಇಟ್ ಇಸ್ ನಥಿಂಗ್ ಬಟ್ 1/2 ಇಂಟು ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 1 ಬರುತ್ತೆ. x 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ log 2 ಬರುತ್ತೆ. 1/2 log 2 ಮೈನಸ್ ಬರೋದಿಲ್ಲ 1/2 log 2 ದ ಆನ್ಸರ್. ಆಯಿತಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಎಕ್ಸಾಮ್ ಇನ್ ಬರೀ 16 ಐ ಥಿಂಕ್ ವಾಟ್ಸ್ ಟೈಮ್ ನಾವು ನಾನು ಈ ವಿಡಿಯೋ ಅಪ್ಲೋಡ್ 6 o'clock ಅನ್ಸುತ್ತೆ. 6 to 6:12 plus 6 ಐ ಥಿಂಕ್ ಅರೌಂಡ್ 15 hours ಟೈಮ್ ಇದೆ. ಸೊ dx divided by sin square x cos square x. ವಾಟ್ಸ್ ಆನ್ಸರ್ ಫಾರ್ ದಿಸ್? ಸೊ ನೀವು ಬೇಕಾದ್ರೆ ಡಿಫ್ರೆನ್ಷಿಯೇಟ್ ಮಾಡಿ ಚೆಕ್ ಮಾಡ್ಬೋದು. ಆಬ್ವಿಯಸ್ಲಿ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ. ಸಿ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಬಂದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಬಂದು ನೀವು ಯು ವಿ ರೂಲ್ ಅಪ್ಲೈ ಮಾಡೋಕ್ಕೆ. ಯು ಕಾಂಟ್ ಡಿಫ್ರೆನ್ಷಿಯೇಟ್ ಲೈಕ್ ದ್ಯಾಟ್. ಯು ಅಪ್ಲೈ ಯು ವಿ ರೂಲ್. ನೀವು ಅನ್ಬೋದು ಸರ್ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಲ್ವಾ ಸರ್, 1 by cos square 1 by sin square ಮಲ್ಟಿಪ್ಲೈ ಆಗ್ತಾ ಇದೆಯಾ? ದಟ್ ಈಸ್ ರಾಂಗ್. ವೆನ್ ಯು ಡೂ ಡಿಫ್ರೆನ್ಸಿಯೇಷನ್ ಯು ಶುಡ್ ಡೂ ಯು ವಿ ರೂಲ್. ದಟ್ಸ್ ನಾಟ್ ಪಾಸಿಬಲ್. ಆಬ್ವಿಯಸ್ಲಿ ಪ್ಲಸ್ ಮೈನಸ್ ಕೊಟ್ಟಿದ್ದಾರೆ. 2x ಅಂತ ಎಲ್ಲೂ 2 ಇಲ್ಲ ಮಕ್ಕಳಲ್ಲಿ. ಸೊ ಇಟ್ಸ್ ನಾಟ್ ಪಾಸಿಬಲ್ 2 ಆಲ್ಸೋ. ಓಕೆ. ಆ್ಯಂಡ್ ಸೊ ಎರಡರಲ್ಲಿ ಒಂದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಡಿಫ್ರೆನ್ಷಿಯೇಟ್ ಮಾಡಿಬಿಡಿ. ಇದರ ಡಿಫ್ರೆನ್ಷಿಯೇಟ್ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು ಸೆಕೆಂಡ್ ಸ್ಕ್ವೇರ್ ಎಕ್ಸು. ದಟ್ ಇಸ್ ಬೇಸಿಕಲಿ 1 by cos square x ಬರುತ್ತೆ. ಕಾಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ cosec square x. ದಟ್ ಮೀನ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಬರುತ್ತೆ ನಿಮಗೆ. ಮೈನಸ್ ಆಫ್ ಮೈನಸ್ ಪ್ಲಸ್ ಬಂದರೆ ನನಗೆ 1 by cosec square. ದಟ್ ಮೀನ್ಸ್ 1 by sin square x. ಅರ್ಥ ಆಯ್ತಾ? ನಾನು ಏನು ಮಾಡಿದೆ ಅಂದರೆ ಟ್ಯಾನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದೆ, ಅದು ನನಗೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬಂತು. ಕಾಟ್ನ ಡಿಫ್ರೆನ್ಷಿಯೇಟ್ ಮಾಡಿದೆ, ಅದು ನನಗೆ ಮೈನಸ್ cosec square x ಬಂತು. ಸೊ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 1 by cos square x ಬರುತ್ತೆ ಪ್ಲಸ್ 1 by sin square x ಬರುತ್ತೆ. ಅದಾದ್ಮೇಲೆ ಇಲ್ಲಿ sin square ಇಲ್ಲಿ cos square ಆಗುತ್ತೆ. ಇಲ್ಲಿ ಗೆಟ್ sin square plus cos square is 1. ಇಲ್ಲಿ ಗೆಟ್ 1 divided by sin square. ಎಕ್ಸಾಕ್ಟ್ಲಿ ಬರುತ್ತೆ ಆನ್ಸರ್ ಮೈನಸ್. ಇದನ್ನು ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನ್ಯೂಮರೇಟರ್ ಮೈನಸ್ ಬರುತ್ತೆ. ಸೊ ಯು ವೋಂಟ್ ಗೆಟ್ ದ ಆನ್ಸರ್. ಸೊ ಆನ್ಸರ್ ಇಸ್ ಸಿ ಫಾರ್ ದಿಸ್. ಇಲ್ಲ ನೀವು ಇನ್ನೂ ಒಂದು ಮೆಥಡ್ ಹೇಳ್ಕೊಡ್ತೀನಿ, ಆ್ಯಕ್ಚುಲ್ ಮೆಥಡು. ಸೊ ಯಾವತ್ತೇ ಆಗಲಿ ನ್ಯೂಮರೇಟರಲ್ಲಿ ವೆನೆವರ್ ಗೆಟ್ sin square cos square ಆ್ಯಡ್ ಮಾಡೋಕ್ಕೆ sin square x plus cos square x. ನ್ಯೂಮರೇಟರಲ್ಲಿ ನೀವೇದು sin square x plus cos square x ಅಂತ ಬರೆದ್ಬಿಟ್ರೆ ಇಟ್ಸ್ ವೆರಿ ಈಸಿ. ಡನ್. ಇಟ್ಸ್ ಡನ್. So you can split the denominator. So sin square x by this, that is 1 by cos square x, that is secant square x. ಆಯಿತಾ? ಅದಾದಮೇಲೆ cos square x by this. ಸೊ ಅಂದರೆ cos square cancel ಪ್ಲಸ್ cosecant square x. ಸೊ ಇದನ್ನು ಇಂಟಿಗ್ರೇಟ್ ಮಾಡಿ secant square x integration tan x integration cosecant x minus cot x. Answer is that. Any way you can do it. Let's go for next question. ಆ್ಯಂಟಿ ಡಿರೈವೇಟಿವ್ ನೀವೇ ಮಾಡಬೇಕಪ್ಪ ಇದನ್ನು. x power half ಪ್ಲಸ್ x power minus half ನೀವೇ ಮಾಡಿ. x power half plus 1 divided by half. ಈ ಕ್ವಶನ್ ಕೇಳಿದ್ದಾರೆ ನಿಮ್ಮ ಮಾಡಲ್ ಪೇಪರ್ಸಲ್ಲಿ, ಅಂದರೆ ಯಾವುದೋ ಡಿಸ್ಟ್ರಿಕ್ಟ್ ಪೇಪರ್ಸ್ ಎಲ್ಲ ಕೇಳಿದ್ದಾರೆ. ಸೊ ಅದೇನು ಆನ್ಸರ್ ಬರುತ್ತೆ? ದಟ್ ಇಸ್ ಆನ್ಸರ್. ಓಕೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ನೀವೇ ಮಾಡ್ಬೇಕು ಇದನ್ನು. ನಾನು ಈ ಥರ ಹೇಳ್ಕೊಟ್ಟಲ್ಲ ಇದನ್ನು, ಇತ್ತಲ್ವ ಇದು ಸೇಮ್ ಕ್ವಶನಾ? ರಿಪೀಟೆಡಾ? ಉಲ್ಟಾ ಇದು ಆ್ಯಕ್ಚುಲಿ. ಟ್ಯಾನ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ದೇ ದೆಮ್ಸೆಲ್ಫ್ ಹ್ಯಾವ್ ಗಿವನ್ ದಟ್. ಓಕೆ. ಸ್ಪ್ಲಿಟ್ ಮಾಡಿ ಅಷ್ಟೇ, ಸ್ಪ್ಲಿಟ್ ಮಾಡಿ ಇದನ್ನೇ ಸ್ಪ್ಲಿಟ್ ಮಾಡಿ ಇದನ್ನು. ಸೊ ಏನಾಗುತ್ತೆ ಬೇಸಿಕಲಿ 1 by cos square x ಬರುತ್ತೆ. 1 by cos square x ಇಂಟಿಗ್ರೇಷನ್ secant square x tan x ಬರುತ್ತೆ. ಫಸ್ಟ್ tan x ಬರಬೇಕು. ಎಲ್ಲ tan x ಇದೆ, ಮೈನಸ್ ಬರೋ ಸಾಧ್ಯ ಇಲ್ಲ. ಆಯಿತಾ? ನೆಕ್ಸ್ಟ್ ಮೈನಸ್ ತೊಗೊಂಡಾಗ cos square ಆಗುತ್ತೆ. 1 by sin square ಬರುತ್ತೆ, cosecant square ಬರುತ್ತೆ. ಸೊ secant square ಬಂದರೆ ಅದು ಇಂಟಿಗ್ರೇಷನ್ cot x ಬರುತ್ತೆ, ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಇರಬೇಕು. ಅರ್ಥ ಆಯಿತಾ? ಸೊ ವಾಟ್ ಯು ಶುಡ್ ಡೂ ಇಸ್ ಫಾಸ್ಟಾಗಿ. ಸೊ ನಾನು ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಆಯಿತಾ? ಸೊ ನಾನು sin square x by
sin square x cos square x ಬರಿತಾ ಇದ್ದೀನಿ ಮೈನಸ್ cos square x by sin square x cos square x ಬರಿತಾ ಇದ್ದೀನಿ ಓಕೆನಾ. ಸೊ sin ಕ್ಯಾನ್ಸಲ್ ಆಯ್ತಾ 1 by cos square secant square ಇಂಟಿಗ್ರೇಷನ್ secant square tan. ಫಾಸ್ಟಾಗಿ ಮಾಡ್ಕೋಬೇಕು MCQs. ಐ ಶುಡ್ ಲರ್ನ್ ದ್ಯಾಟ್. 1 by sin square cosecant square ಇಂಟಿಗ್ರೇಷನ್ cosecant square cot ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಕಾಟ್. ಎಂತಕ್ಕೆ ಅಂದರೆ ಇಂಟಿಗ್ರೇಷನ್ ಆಫ್ cosecant square x ಇಸ್ ಮೈನಸ್ ಕಾಟ್ ಎಕ್ಸ್ ಅಲ್ವಾ, ಪ್ಲಸ್ ಬರುತ್ತೆ. ಸೊ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಆನ್ಸರ್ ಏನದಕ್ಕೆ? ಆನ್ಸರ್ ಇಸ್ ದ್ಯಾಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ನು. ಸೊ ಇದು ವೆರಿ ತುಂಬಾ ಇಂಪಾರ್ಟೆಂಟು, ನಾವು ನೆನ್ಪಿಟ್ಕೊಳ್ಳಿ. ಕಾಸು ಮೈನಸ್ ಎಕ್ಸ್ ಇರುತ್ತಲ್ವಾ, ಯಾವತ್ತು ಕಾಸ್ ಎಕ್ಸೆ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಪವರ್. ಅಲ್ಲಿ ಈವನ್ ಇರಲಿ ಆಡ್ ಇರಲಿ, ಇಲ್ಲ 5 ಇರಲಿ, ಇಲ್ಲ 7 ಇರಲಿ, ಇಲ್ಲ 10 ಇರಲಿ, ಇಲ್ಲ 12 ಇರಲಿ, ಯಾವುದೇ ಪವರ್ ಇರಲಿ ಕಾಸ್ಗೆ, ಕಾಸ್ ಪವರ್ 5, ಕಾಸ್ ಪವರ್ 7, irrespective of whether it's an even number or odd number, it's always an even function because cos minus x itself is cos x. ಅರ್ಥ ಆಯ್ತಾ? ಒಂದು ವೇಳೆ ಸೈನ್ ಏನಾಗುತ್ತೆ, ಸೈನ್ ಆಫ್ ಮೈನಸ್ ಎಕ್ಸ್ ಇದ್ದರೆ ಸೊ ಇಟ್ ವಿಲ್ ಬಿಕಮ್ ಆ್ಯಕ್ಚುಲಿ ಮೈನಸ್ ಸೈನ್ ಎಕ್ಸ್. ಬಟ್ ಒಂದು ವೇಳೆ ಇದಕ್ಕೆ ಪವರ್ ಏನಾದರೂ ಈವನ್ ನಂಬರ್ ಇದ್ದರೆ ಬಿಕಾಸ್ ಮೈನಸ್ ಬರುತ್ತಲ್ವಾ, ಇದು ಈವನ್ ಪವರ್ ಆಗುತ್ತಾ. ಸೊ ಇದು ಈವನ್ ನಂಬರ್ ಆದಾಗ ಏನಾಗುತ್ತೆ, ಲೈಕ್ ಈವನ್ ನೆಗೆಟಿವ್ನ ಈವನ್ ನಂಬರ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಪಾಸಿಟಿವ್ ಆಗಿಬಿಡುತ್ತೆ. ಅದರಿಂದ ನೆನ್ಪಿಟ್ಕೊಳ್ಳಿ. ಸೊ ಕಾಸ್ ತಲೆ ಕೆಡ್ಸ್ಕೊಂಬೇಡಿ. ಕಾಸ್ ಏನಾದರೂ ಪವರ್ ಇರಲಿ, ಈವನ್ ಏನಾದರೂ ಇರಲಿ, ನಂಬರ್ ಪವರ್ ಇದೆಯಲ್ವಾ, ಅದು 5, 7 ಏನು ಬೇಕಾದರೂ ಇರಲಿ ಕಾಸ್ಗೆ, ಇಟ್ಸ್ ಆಲ್ವೇಸ್ ಈವನ್ ಫಂಕ್ಷನ್. ಕಾಸ್ ಇಸ್ ಸೈನ್ ಇದೆ ಅಲ್ವಾ, ಸೈನ್ಗೆ ಒಂದು ವೇಳೆ ಆಡ್ ಇದ್ದರೆ ಅದು ಆಡ್ ಫಂಕ್ಷನ್ ಆಗಿಬಿಡುತ್ತೆ. ಆಡ್ ನಂಬರ್ ಇದ್ದರೆ ಆಡ್ ಫಂಕ್ಷನ್, ಈವನ್ ನಂಬರ್ ಇದ್ದರೆ ಈವನ್ ಫಂಕ್ಷನ್. ಇಲ್ಲೇನಾವುದು ಈಗ ಇದು ತಲೆ ಕೆಡ್ಸ್ಕೊಂಬೇಡಿ, ಬಿಟ್ಬಿಡಿ. ಇದೇನಿದೆ, ಆಡ್ ನಂಬರ್ ಇದೆಯಾ, ಸೊ ಅಂದರೆ ಆಡ್ ಫಂಕ್ಷನ್ ಆಯಿತಾ, ಆಡ್ ಇಂಟು ಈವನ್ ಆಡ್ ಆಯಿತಾ, ಅಂದರೆ ಇದು ಆಡ್ ಫಂಕ್ಷನ್. ಸೊ ಅಂದರೆ ಬೇಸಿಕಲಿ ವಾಟ್ ಹ್ಯಾಪನ್ಸ್ ವೆನ್ ಎವರ್ ಯು ಹ್ಯಾವ್ ಆಡ್ ಫಂಕ್ಷನ್, ದ ಇಂಟಿಗ್ರೇಷನ್ ಇಸ್ 0. ಇಫ್ ಯು ಹ್ಯಾವ್ minus a to a, if your f of minus x is minus f of x, then it is basically 0 ಅಂತ ಒಂದು ಪ್ರಾಪರ್ಟಿ ಇದೆ. ಸೊ ದಟ್ಸ್ ಆನ್ಸರ್ ಇಸ್ 0. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ ಆ್ಯಕ್ಚುಲಿ. ಸೊ CET-ಯಲ್ಲೂ ಕೆಲಸದಲ್ಲಿ ಕೇಳಿದ್ದಾರೆ. ಅಗೇನ್ ನಾನೇನು ಹೇಳಿದೆ, 7 ಇಂಟಿಗ್ರೇಷನ್ ಸೆಕೆಂಡ್ ಸ್ಕ್ವೇರ್ ಏನು ಟ್ಯಾನ್ ಅಲ್ವಾ, ಸೊ ಟ್ಯಾನ್ ಬರಬೇಕು ಆ್ಯಕ್ಚುಲಿ. ಸೊ ಎಲ್ಲರೂ ಟ್ಯಾನ್ ಬಂದಿದೆ, ಸೊ ಸೆಕೆಂಡ್ ಬರೋದಿಲ್ಲ. ಆ್ಯಂಡ್ ಟ್ಯಾನ್ ಬರಬೇಕಾ, ಸೊ ಈ ಏನು ಹೊರಡೆ ಏನಿದೆಯಲ್ವಾ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಡಿವೈಡ್ ಮಾಡಿಬಿಡಿ. ಇಂಟಿಗ್ರೇಷನಲ್ಲಿ ಡಿವೈಡ್ ಮಾಡಿ, ಡಿಫ್ರೆನ್ಸಿಯೇಷನಲ್ಲಿ ಮಲ್ಟಿಪ್ಲೈ ಮಾಡಿ. 7 ಡಿಫ್ರೆನ್ಸಿಯೇಷನ್ 0ನಾ, -4x ಡಿಫ್ರೆನ್ಸಿಯೇಷನ್ -4 ಡಿವೈಡ್ ಮಾಡಿ, -4 ಆನ್ಸರ್ ಇಸ್ -4. ಓಕೆ, ಡಿವೈಡ್ ಮಾಡಬೇಕು. ಸೊ ದಟ್ ವ್ಯಾಲ್ಯೂ ಡಿವೈಡ್ ಬೈ -4. ಸೊ ಇಂಟಿಗ್ರೇಷನಲ್ಲಿ ಇದೇ ರೀತಿ ಕ್ವಶನ್ ಬರುತ್ತೆ ಮಕ್ಕಳೇ, ಮೋಸ್ಟ್ಲಿ ಇದೇ ಟೈಪ್ ಕ್ವಶನ್ ಬರುತ್ತೆ, ಟಫ್ ಅಂತ ಇರೋದಿಲ್ಲ. ಅದೇ ಸ್ವಲ್ಪ ಯೋಚನೆ ಮಾಡೋಕ್ಕಾಗುತ್ತೆ. ಆ್ಯಂಡ್ ಐ ವುಡ್ ಸಜೆಸ್ಟ್ ದ್ಯಾಟ್ ಟೈಮ್ ಇದ್ದರೆ ನಂದು ಫಸ್ಟ್ 2 ಲೆಕ್ಚರ್ಸ್ ಮಾತ್ರ ನೋಡ್ಕೊಳ್ಳಿ, ಟೈಮ್ ಇದ್ದರೆ, ಇಲ್ಲ ಅಂದರೆ ಬೇಡ. ನೆಕ್ಸ್ಟ್ ವೆಕ್ಟರ್ಸಲ್ಲಿ 2 ಕ್ವಶನ್ ಬರುತ್ತೆ, ಅದು ಈಸಿ ಕ್ವಶನ್ಸೆ. ಆ್ಯಂಡ್ ಐ ಹೋಪ್ ಯು ಆರ್ ಡನ್ ದ ಮೈ ವೆಕ್ಟರ್ಸ್. 1 ಶಾರ್ಟಲ್ಲಿ ವೆಕ್ಟರ್ಸ್ ಮುಗಿಸಿದ್ದೀನಿ. ಐ ಹೋಪ್ ಯು ಆರ್ ಡನ್ ದ್ಯಾಟ್. ಇಫ್ ಯು ಡನ್ ದಿಸ್, ನೀವೇ ಟಕ್ಕ ಅಂತ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ನೀವು. ಆ್ಯಕ್ಚುಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನೀವೇ ಟಕ್ಕನ್ನು ಆನ್ಸರ್ ಹೇಳಬೇಕು ನನಗೆ. ಓಕೆ, ಈ ಯೂನಿಟ್ ವೆಕ್ಟರ್ ತುಂಬ ಕ್ವಶನ್ಸ್ ಕೇಳ್ತೇನೆ. ನಾನು ಐ ಹ್ಯಾವ್ ನಾಟ್ ಟೇಕನ್ ಮೆನಿ MCQs, ಬಟ್ ಐ ಥಿಂಕ್ ಯು ವಿಲ್ ಬಿ ನೋಯಿಂಗ್ ದ ಆನ್ಸರ್. ವಾಟ್ಸ್ ಆನ್ಸರ್ ಫಾರ್ ಯೂನಿಟ್ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮಾಡ್ಯುಲಸ್. ಇದು 2² + 4, ಇದು 9 ಪ್ಲಸ್ ಇದೆಷ್ಟು 16 ಅಲ್ವಾ. 16 ಅಂದರೆ ಎಷ್ಟಾಗುತ್ತೆ, ಇದು 29, √29, 2i cap + 3j cap + 4i cap. ಯೂನಿಟ್ ವೆಕ್ಟರ್ ಅಂತ ಕೇಳಿದ್ರೆ ವೆಕ್ಟರ್ ಡಿವೈಡ್ ಬೈ ಇಟ್ಸ್ ಮಾಡ್ಯುಲಸ್. ಅದೇನು ಇದೆಯೋ 2² 4, 3² 9, 4² 16 + √21 ಬರುತ್ತೆ ಆನ್ಸರ್. ಈ ಥರ ಕ್ವಶನ್ ತುಂಬ ಕ್ವಶನ್ಸ್ ಕೇಳಿದರೆ ನಾನು ತೊಗೊತಾ ಇಲ್ಲ. ಮತ್ತು ಈ ಥರ ಕೊಟ್ಬಿಟ್ಟು ಲಾಸ್ಟ್ ಟು ಫೈಂಡ್ ಪರ್ಪೆಂಡಿಕ್ಯುಲಾರಿಟಿ ಆರ್ ಪ್ಯಾರಲಲ್ ಅಂತ. ಐ ಥಿಂಕ್ ಯು ವಿಲ್ ಬಿ ನೋಯಿಂಗ್ ಆಲ್ರೆಡಿ ಅಲ್ವಾ. A.B ಅಂದರೆ ಏನೋ ಸೈನ್ ಮಾಡ್ಯುಲಸ್ A ಮಾಡ್ಯುಲಸ್ B ನಿಮಗೆ ಕಾಸ್ ಥೀಟಾ ಬರುತ್ತೆ. ಸೊ ಆಬ್ವಿಯಸ್ಲಿ 0 ಅಂತ ಹೇಳಿದ್ರೆ ಕಾಸ್ ಥೀಟಾ ಒಂದು 0 ಇರಬೇಕು. ಸೊ ಥೀಟಾ ಮಸ್ದು 90 ಡಿಗ್ರೀಸ್ ಇರಬೇಕು ಪರ್ಪೆಂಡಿಕ್ಯುಲರ್. ದಟ್ ಮೀನ್ಸ್ ಇಫ್ ದೇ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ದ ಆನ್ಸರ್ ಈಸ್ 0. ಲೆಟ್ಸ್ ಗೋ ಫಸ್ಟ್ ಕ್ವಶನ್. ನೆಕ್ಸ್ಟು ವೆಕ್ಟರ್ ವಿತ್ ಇನಿಷಿಯಲ್ ವೆಕ್ಟರ್ಸ್ ನೋಡಿ. ಇನ್ನೊಂದು ಮತ್ತೆ ತುಂಬ ವೆಕ್ಟರ್ ಹೇಳಿದ್ದೀನಿ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಂದರೆ ಏನು, AB ವೆಕ್ಟರ್ ಅಂತ ಹೇಳಿದ್ರೆ OB ಮೈನಸ್ ಅಂದರೆ AB ಅಂತ ಹೇಳಿದ್ರೆ OB ಮೈನಸ್ OA ಅಂದರೆ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀರಾ, A to B ಇಫ್ ಯು ಗೋಯಿಂಗ್ ಇಟ್. ಸೊ ಇಟ್ಸ್ ಫೈನಲ್ B ಮೈನಸ್ A ಅಂತ ಬರೀಬೇಕು. ಅರ್ಥ ಇದೆ ಕ್ಲಿಯರ್ ಆಗಿ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅವರೇ ಕೊಟ್ಟಿರೋ 2 ಪಾಯಿಂಟ್ಸ್. ಇದನ್ನು A ಅಂತ ತೊಗೊಳ್ಳಿ, ಇದನ್ನು B ಅಂತ ತೊಗೊಳ್ಳಿ. ಸೊ ನೀವೇ ಆ್ಯಕ್ಚುಲಿ ಇದು MCQ ಮಕ್ಕಳೇ, ನನಗೆ MCQ ಟೈಮ್ ಇರಲಿಲ್ಲ. ಓಕೆ, ಐ ಹ್ಯಾವ್ ಜಸ್ಟ್ ಟೇಕನ್ ದ ಕ್ವಶನ್, ಐ ಹ್ಯಾವ್ ರಿಟರ್ನ್ ಇಟ್ ಬಿಕಾಸ್ ಸೇಮ್ ಆನ್ಸರ್. ದೇ ಕ್ಯಾನ್ ಕನ್ವರ್ಟ್ ಇಟ್ ಹವೆವರ್ ದೇ ವಾಂಟ್. ಅಂದರೆ ಏನೋ ಟರ್ಮಿನಲ್ ಅಂದರೆ ದಿಸ್ ಮೈನಸ್ ದಿಸ್, ದಟ್ ಈಸ್ -3, -2 ಮೈನಸ್ -3, ದಟ್ ಇಸ್ -5, -4 -0 -4. ಸೊ ಯಾವ ಆಪ್ಷನಲ್ಲಿ -3 -5 -4 ಅದನ್ನು ಟಿಕ್ ಮಾಡಿ. ಒಂದು ವೇಳೆ ಕೆಲವೊಂದು ಸರಿ ಸಿನ್ಸ್ ಇಸ್ ಹ್ಯಾವಿಂಗ್ ನೆಗೆಟಿವ್ ಎವ್ರಿವೇರ್, ಐ ಕ್ಯಾನ್ ಟೇಕ್ ನೆಗೆಟಿವ್ ಔಟ್. ಐ ಕ್ಯಾನ್ ರೈಟ್ 3i cap, 5j cap,
4 key ಈ ಥರ ಇದ್ರೂ ಟಿಕ್ ಮಾಡ್ಬೋದು ನೀವು ಮೈನಸ್ ತೊಗೊಂಡು ಅರ್ಥ ಆಯ್ತಾ ಕ್ಲಿಯರ್ ಆಗಿ ಫೈನಲ್ ಮೈನಸ್ ಇನಿಷಿಯಲ್ ಪಾಯಿಂಟ್ ಇದೆ ಟರ್ಮಿನಲ್ ಪಾಯಿಂಟ್ ಇದೆ ಟರ್ಮಿನಲ್ ಮೈನಸ್ ಇನಿಷಿಯಲ್ -1 -2 -2 -3 is -5 -4 0 is -4 let's go for next question now projection of vector a b vector on the line if theta is pi degree so it's very nice question this actually ಈಗ ನಾನು ಯಾವುದೋ ಒಂದು ವೆಕ್ಟರ್ ತೊಗೊಂಡ್ರು ಈ ಥರ ಪ್ರೊಜೆಕ್ಷನ್ ಅಂತ ಹೇಳಿದ್ರೇನು ಇದನ್ನು ಇದ್ರ ಮೇಲೆ ಹಾಕ್ತೀನಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎ ಬಿ ವೆಕ್ಟರ್ನ ಇದನ್ನು ಹಾಕಿದಾಗ ಇಲ್ಲಿ ಇದು ಎ ಬಿ ಕಾಸ್ಟ್ ಈಟ ಬರುತ್ತೆ ಇದು ಪ್ರೊಜೆಕ್ಷನ್ ಐ ಥಿಂಕ್ ಯು ಶುಡ್ ನೋ ಅಗೇನ್ ಇದರಲ್ಲೂ ಕ್ವಶನ್ ಕೇಳ್ತಾರೆ ತುಂಬ ಸತಿ ಎ ಆನ್ ಬಿ ಅಂತ ಹೇಳಿದ್ರೆ ಎ ಆನ್ ಬಿ ಅಂತ ಹೇಳಿದ್ರೆ ಎ ಡಾಟ್ ಬಿ ಡಿವೈಡ್ ಬೈ ಬಿ ಅಂತ ಅರ್ಥ ಆಯ್ತಾ ಏನು ಅದು ಯಾವುದ್ರ ಮೇಲೆ ಆಗ್ತಾ ಇದ್ರೋ ಡಿವೈಡ್ ಬೈ ದಟ್ ಮಾಡಬೇಕು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಆ್ಯಂಗಲ್ ನೋಡಿ ಇದು ಫಸ್ಟ್ ಆಫ್ ಆಲ್ ಇದು ಪೈ ಇದೆ 180 ಇದೆ ಬೇಸಿಕಲಿ ಸೊ ನಿಮಗೆ ಕಾಸ್ ಇಲ್ಲಿ 180 ಬಂದುಬಿಡುತ್ತೆ ಕಾಸ್ 180 ಅಂತ ಹೇಳಿದ್ರೆ -1 ಅಂದರೆ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ ಲೈಕ್ ಆಪೋಸಿಟ್ ಲೈಕ್ ದಿಸ್ ಸೊ ಇದನ್ನೇ ಇದ್ರ ಮೇಲೆ ಹಾಕ್ತಾ ಇರ್ತೀರಾ ಸೊ ಅಂದರೆ ಇಟ್ ಬಿಕಮ್ ಆಪೋಸಿಟ್ ಸೊ ಎ ಬಿ ಇರೋದು ಬಿ ಎ ಆಗುತ್ತೆ ಸೊ ಬಿ ಎ ವೆಕ್ಟರ್ ಸೊ ಆನ್ಸರ್ ಇಸ್ ಬಿ ಎ ವೆಕ್ಟರ್ ಫಾರ್ ದಿಸ್ ಇದನ್ನು ನೆನ್ಪಿಟ್ಕೊಳ್ಳಿ ಆ್ಯಕ್ಚುಲಿ ಬಿಕಾಸ್ ಕಾಸ್ 180 ಬರುತ್ತೆ -1 ಬರುತ್ತೆ ಇಟ್ ಬಿಕಮ್ ಮೈನಸ್ ಬಿ ಎ ವೆಕ್ಟರ್ ಎ ಬಿ ವಿಲ್ ಬಿಕಮ್ ಮೈನಸ್ ಬಿ ಎ ವೆಕ್ಟರ್ ಅರ್ಥ ಆಯ್ತಾ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ನಾವು ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಯಾವುದೇ ಕ್ವಶನ್ ಕೊಟ್ಟು ಮ್ಯಾಗ್ನಿಟ್ಯೂಡ್ ಕೇಳಿದ್ರೆ ರೂಟ್ ಫೈಂಡ್ ಮಾಡಬೇಕು ಇದ್ರ ರೂಟ್ ಏನಾಗುತ್ತೆ ಸೊ ಇದ್ರ ಸ್ಕ್ವೇರು ಪ್ಲಸ್ ಇದ್ರ ಸ್ಕ್ವೇರು ಪ್ಲಸ್ ಇದ್ರ ಸ್ಕ್ವೇರ್ ಮಾಡಿದಾಗ ನಮಗೆ ಏನು ಬರುತ್ತೆ 3/3 ಬರುತ್ತೆ ಅದ್ರದ್ದು ರೂಟ್ ಫೈಂಡ್ ಮಾಡಿದಾಗ ಆನ್ಸರ್ 1 ಬರುತ್ತೆ ಸೊ ಆನ್ಸರ್ ಇಸ್ 1 ಆಯಿತಾ ನೆಕ್ಸ್ಟ್ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ಆ್ಯಂಗಲ್ ಬಿಟ್ವೀನ್ ಅಂತ ಕೇಳ್ತಾರೆ ಮಕ್ಕಳೇ ಸೊ ಈ ಥರ ಯಾವ್ದು ಬೇಕಾದರೂ ಕೇಳ್ಬೋದು ಈಗ ಇದು ಐ ಜೆ ಆರ್ 3 ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ ಡೈರೆಕ್ಷನ್ಸ್ ಐ ಜೆ ಕೆ ಸೊ ಆ್ಯಂಗಲ್ ಬಿಟ್ವೀನ್ ಎನಿ ಟೂ ಆಫ್ ದಮ್ ವಿಲ್ ಬಿ 90 ಡಿಗ್ರೀಸ್ ಈ ಥರ MCQs ಕೇಳಿದ್ದಾರೆ ನಾನು ಒಂದೇ ತೊಗೊಂಡಿದ್ದೀನಿ ಬಟ್ 2-3 ಕೇಳಿ ನೀವು ಆನ್ಸರ್ ಮಾಡ್ಬೋದು ಹಾಗೆ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಅಂತ ಹೇಳಿದ್ರೆ ಏನು ಇದು ಇದ್ರ ಮೇಲೆ ಆಯಿತಾ ಸೊ ಅಂದರೆ ಇದು ನಾನು ಎ ಅಂತ ತೊಗೊಂಡ್ರೆ ಬಿ ಅಂತ ತೊಗೊಂಡ್ರೆ ಎ ಡಾಟ್ ಬಿ ಡಿವೈಡ್ ಬೈ ಮಾಡ್ಯುಲಸ್ ಆಫ್ ಬಿ ಅಂತ ಎ ಡಾಟ್ ಬಿ ಅಂತ ದಿಸ್ ಇಂಟು ದಿಸ್ 1 × 1 is 1 ಆ್ಯಂಡ್ -1 × 1 is -1 ಡಿವೈಡೆಡ್ ಬೈ ಮಾಡ್ಯುಲಸ್ -1 × +1 0 ಆಯ್ತು ಮುಗಿದು ಬಿಡಿ ನ್ಯೂಮರೇಟರ್ ಇಲ್ಲ ಆನ್ಸರ್ ಈಸ್ ಯು ಗೆಟ್ ಆ್ಯಕ್ಚುಲಿ ಗೆಟ್ √2 × √2 ಬರುತ್ತೆ ಬಟ್ ಅಲ್ಲಿ 1 × 1 1 -1 × 1 -1 1 - 1 0 ಸೊ ಆನ್ಸರ್ 0 ಓಕೆ ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಇದು ಸಮ್ಮೇಷನ್ ಆಫ್ ಐ ಜೆ ಕೆ ಇದೇನು ಗೊತ್ತಾ ಮಕ್ಕಳೇ ಸೊ ವೆನ್ ಯು ಗೆಟ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ನೋಡಿ ಇದು ಐ ಇದು ಜೆ ಇದು ಕೆ ನೆನ್ಪಿಟ್ಕೊಳ್ಳಿ ಯಾವತ್ತೇ ನೆನ್ಪಿಟ್ಕೊಳ್ಳಿ ಆಯಿತಾ ಐ ಇಂಟು ಜೆ ವಿಲ್ ಗಿವ್ ಕೆ ಪಾಸಿಟಿವ್ ಒಂದು ವೇಳೆ ನಾನೇನಾದರೂ ರಿವರ್ಸ್ ಮಾಡಿಕೊಂಡ್ರೆ ಐ ಇಂಟು ಜೆ ಇಂಟು ಐ ಮಾಡಿಕೊಂಡ್ರೆ ನನಗೇನು ಬರುತ್ತೆ -k ಬರುತ್ತೆ -k ಇದನ್ನು ಆಲ್ರೆಡಿ ನಿಮಗೆ ಲೆಕ್ಚರ್ಸ್ ಹೇಳ್ಕೊಟ್ಟಿದ್ದೀನಿ ಐ ಇಂಟು ಜೆ ಇಸ್ ಕೆ ಇಟ್ಸ್ ಅ ಪಾಸಿಟಿವ್ ಇದರ ಕ್ಲಾಕ್ ವೈಸ್ ಯಾವುದಿದು ಆಂಟಿ ಕ್ಲಾಕ್ ವೈಸ್ ಇದ್ದರೆ ಪಾಸಿಟಿವ್ ಕ್ಲಾಕ್ ವೈಸ್ ಇದ್ದರೆ ನೆಗೆಟಿವ್ ಬರುತ್ತೆ ನಿಮಗೆ ಅರ್ಥ ಆಯ್ತಾ ಅಂದರೆ ಈ ಥರ ಸಮ್ಮೇಷನ್ ಕೊಟ್ಟರೆ ಯಾವತ್ತೇ ಆಗಲಿ ಯು ಕಾಂಟ್ ಟು ರ್ಯಾಂಡಮ್ಲಿ ಹವೆವರ್ ಯು ವಾಂಟ್ ಯು ಹ್ಯಾವ್ ಟು ಗೋ ಆಲ್ವೇಸ್ ಇನ್ ಆರ್ಡರ್ ಓನ್ಲಿ ಸಿನ್ಸ್ ಯು ಆರ್ ಗೋಯಿಂಗ್ ಇನ್ ಆರ್ಡರ್ ಸೊ ಏನಾಗುತ್ತೆ ಬೇಸಿಕಲಿ ನಿಮಗೆ ಐ ಜೆ ಇಂಟು ಕೆ ನಿಮ್ಗೆ ಏನು ಬರುತ್ತೆ ಜೆ ಇಂಟು ಕೆ ವಿಲ್ ಆಲ್ವೇಸ್ ಗಿವ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಆಫ್ ದೀಸ್ ಟು ದಟ್ ಮೀನ್ಸ್ ಜೆ ಇಂಟು ಕೆ ಇಸ್ ಪ್ಲಸ್ ಐ ದಟ್ ಮೀನ್ಸ್ ಐ ಇಂಟು ಪ್ಲಸ್ ಐ ಇಂಟು ಐ ಏನಾಗುತ್ತೆ ಬೇಸಿಕಲಿ ನಿಮಗೆ 1 ಅಲ್ವಾ ಬಿಕಾಸ್ ಐ ಇಂಟು ಐ ಏನಾಗುತ್ತೆ ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ 0 cos 0 1 ಇರುತ್ತೆ ಮಾಡ್ಯುಲಸ್ ಆಫ್ ಐ ಇಸ್ 1 ಮಾಡ್ಯುಲಸ್ ಆಫ್ ಐ ಅಗೇನ್ 1 1 × 1 ಬರುತ್ತೆ ಸೊ ಆನ್ಸರ್ ಇಸ್ 1 ಈ ಥರ ಎಲ್ಲ 3 1 + 1 + 1 ಬರುತ್ತೆ ಸೊ ಆನ್ಸರ್ ಇಸ್ 3 ಓಕೆ ಸಮ್ಮೇಷನ್ ಕೊಟ್ಟರೆ ಬಟ್ ಕೆಲವೊಂದು ರ್ಯಾಂಡಮ್ ಆಗಿ ಕೊಡ್ತಾರೆ ಐ ಶೋ ದ ಕ್ವಶನ್ ದಟ್ ಆಲ್ಸೋ ಐ ಟೇಕನ್ ದಟ್ ಕ್ವಶನ್ ಓಕೆ ಎನಿವೇರ್ ಆ್ಯಂಡ್ ಇಫ್ ಒನ್ ಲೈನ್ ಇಸ್ ಪ್ಯಾರಲಲ್ ಟು ಅದರ್ ಲೈನ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ನಾನು ಲೆಕ್ಚರ್ ಹೇಳಿದ್ದೀನಿ ಸೊ ಇಟ್ ಶುಡ್ ಬಿ ಲ್ಯಾಂಬ್ಡಾ ಮಲ್ಟಿಪಲ್ ಆಫ್ ಸಮಥಿಂಗ್ ಸೊ ಫಾರ್ ಎಕ್ಸಾಂಪಲ್ ಈಗ ಇದು 2 ಇರುತ್ತಲ್ವಾ 2 3 -6 ಇದೆಯಲ್ವಾ ಸೊ ಇದನ್ನು ಯಾವುದೋ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇನ್ನೊಂದು ಲೈನ್ ಸಿಗುತ್ತೆ ಆಯಿತಾ ಸೊ 2 ಯಾವುದರಿಂದ ಮಲ್ಟಿಪ್ಲೈ ಮಾಡಿದ್ದಾರೆ 2 × 4 ಆಗಿದೆ ಸೊ ದಟ್ ಮೀನ್ಸ್ ಆಬ್ವಿಯಸ್ಲಿ ಮಲ್ಟಿಪ್ಲೈ ದಿಸ್ ವಿತ್ 2 ಚೆಕ್ ಫಾರ್ ಲಾಸ್ಟ್ ವ್ಯಾಲ್ಯೂ ಆಲ್ಸೋ ಇದು -6 ನ 2 ಮಾಡಿದ್ರೆ -12 ಬರುತ್ತೆ ಪರ್ಫೆಕ್ಟ್ ಅಂದರೆ ಇಲ್ಲಿ 3 ನಾನು 2 ಮಾಡಿದ್ರೆ ನನಗೆ ಆನ್ಸರ್ ಏನು ಬರಬೇಕು 3 × 2 = 6 ಸೊ -m ಅಲ್ಲಿ ನೋಡಿ ಇನ್ನೊಂದು ಕೇರ್ಫುಲ್ ನೋಡಿ -m is 6 ಸೊ m must be equal to -6 not 6 ಬಿಕಾಸ್ ಇಲ್ಲಿ -m ಇದೆ ಅರ್ಥ ಆಯ್ತಾ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಟ್ರಯಾಂಗಲ್ ಎ ಬಿ ಸಿ ನೋಡಿ ವೆರಿ ಸಿಂಪಲ್ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಸಿ ವೆಕ್ಟರ್ ಆಲ್ವೇಸ್ ಸೊ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಸಿ ವೆಕ್ಟರ್ ನೋಡಿ ಇಲ್ಲಿ ಎ ಸಿ ಎ ಬಿ ಇದು ಬಿ ಸೆಂಟ್ರಲ್ ಕಾಮನ್ ಇರುತ್ತೆ ಎ ಬಿ ಈ ಥರ ಎ ಬಿ ಪ್ಲಸ್ ಬಿ ಸಿ ಈಕ್ವಲ್ ಟು ಎ ಸಿ ಸೊ ಆಬ್ವಿಯಸ್ಲಿ ನೀವು ಎ ಸಿ ಒಳಗೆ ತೊಗೊಂಬಂದಾಗ ಸೊ ವಿಲ್ ಗೆಟ್ ಲೈಕ್ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಮೈನಸ್ ಎ ಸಿ ವೆಕ್ಟರ್ ಸೊ ಮೈನಸ್ ಎ ಸಿ ವೆಕ್ಟರ್ ಮಸ್ಟ್ ಬಿ 0 ಓಕೆ let's go for next question if a and b are two collinear vectors ಅಂತ ಹೇಳಿದ್ರೆ obviously for some
collinear vectors such as the following are incorrect. So A and B are two collinear vectors, then which of the followings are incorrect? Okay. So B is equal lambda A is equal to plus 7, that's correct, or that's also correct. The respective components of A and B are not proportional. Both vectors A and B have in same direction but different magnitudes. Not proportional. See, for example, if ಯಾವುದೇ ಎರಡು vectors ಆಗಲಿ, if they have collinear, if one is in, like collinear means they almost go inside one. They're asking which is incorrect. So obviously B lambda ಅನ್ನೋದು ಏನಾಗಿರ್ಬೋದು. So it can be 1, it can be like this also, this is possible. Yeah, it can be plus or minus also possible. And the respective components of A and B are not proportional. Actually, they should be proportional. That is wrong. So always ನೆನ್ಪಿಟ್ಕೊಳ್ಳಿ, they should be proportional. ಯಾವತ್ತಾಗಲಿ proportional ಆಗಿರಬೇಕು. For example, if I take the previous question, ನೋಡಿ 2 by 4 is 1 by 2. 3 by minus 6, ನೋಡಿ 3 by 6. What is I got answer is minus ml. So m is 6 basically. So minus 6 is substitute ಮಾಡಿ ನಿಮಗೆ 6 ಬರುತ್ತೆ. So 3 by 6 is 1 by 2. ಅದಾದ್ಮೇಲೆ ನಂತರ so minus 6 by minus 12, that is minus 6 by minus 12, minus 6 by minus 12, that's also 1 by 2. So 1 by 2, 1 by 2, 1 by 2. So they should be always in proportion. ಇಲ್ಲಿ ಏನು ಕೊಟ್ಟಿದ್ದಾರೆ, not proportion. Respective component should be always in proportion. Have same direction, have but different magnitudes. Yeah, that is true actually, because you can have a same direction but magnitudes are different, no? So it can, but it's proportional. That's very important. Proportionality concept is very, they should be in proportional. Yeah, A is a non-zero vector of magnitude A and lambda is non-zero scalar, then lambda is a unit vector if, it is very important. For example, already ನೀವು ಯೂನಿಟ್ ವೆಕ್ಟರ್ ಫೈಂಡ್ ಮಾಡ್ಕೊಂಡು ಏನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಕ್ಟರ್ ಇದೆ, ಈಗ 3i cap 4j cap and 6k cap ಅಂತಿದೆ. ಸೊ ನೀನು ಒಂದು ವೇಳೆ ಇಫ್ ಐ ಮಲ್ಟಿಪ್ಲೈ ಎವ್ರಿಥಿಂಗ್ ವಿತ್ ಕೆ ನಾನು ಯೂನಿಟ್ ವೆಕ್ಟರ್ ತೊಗೊಬೇಕು, ಏನು ಮಾಡ್ಬೇಕು ನಾನು, ಹ್ಯಾವ್ ಟು ಡಿವೈಡ್ ಇಟ್ ಬೈ ರೂಟ್ ಆಫ್ ದಿಸ್, ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್ ಅಲ್ವಾ. ಸೊ ಎಲ್ಲದರಲ್ಲೂ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಬರುತ್ತೆ. ಇಫ್ ಐ ಟೇಕ್ ದ ಕೆ ಸ್ಕ್ವೇರ್ ಔಟ್, ಅಲ್ಲಿಗೆ ಡಿನಾಮಿನೇಟ್ರಲ್ಲಿ ಕೆ ಬರುತ್ತೆ ನನಗೆ, ಆ್ಯಂಡ್ ನಾರ್ಮಲ್ ಆಸ್ ಇಟ್ ಈಸ್ ವಾಟ್ ಎವರ್ ದಟ್ ಇಟ್ ಮ್ಯಾಗ್ನಿಟ್ಯೂಡ್, ಡಿನಾಮಿನೇಟರ್ ಕೆ ಬರುತ್ತೆ. ಸೊ ಇಟ್ ಶುಡ್ ಬಿ ಆಲ್ವೇಸ್, ಇನ್ ದಿಸ್ ಕೇಸ್ ದೇ ಟೇಕನ್ ಲ್ಯಾಂಬ್ಡಾ, ಐ ಗೆಸ್ ಇಟ್ ಶುಡ್ ಬಿ ಆಲ್ವೇಸ್ 1 by lambda. ನೆಕ್ಸ್ಟ್, so if they let the vectors A and B such that A is given, B is, ನೀವೇ ಮಾಡಿ ಮಕ್ಕಳು ಆನ್ಸರ್ ಇದನ್ನ. So A is given, B is given, is A cross B is a unit vector, and then angle between the A and B is what I need to find it. A vector and typing mistake ಮಾಡಿ ಅನ್ಸುತ್ತೆ. A and B ಕೊಟ್ಟಿದ್ದಾರೆ, A ಕೊಟ್ಟೆ B ಕೊಟ್ಟೆ, then A cross B is a unit vector. I think it's a find the angle, not if the angle. ನಾನು ಯಾವುದನ್ನು ಕಾಪಿ ಮಾಡೋಕ್ಕೆ ಎಲ್ಲೋ ಕಾಪಿ ಮಾಡೀನಿ. Find the angle. Okay, ಬಿಡಿ. What's the answer for this? So cross ಅಲ್ವಾ, so cross ಅಂದರೆ sin theta ಬರುತ್ತಾ, 3 into root 2 into 3, the modulus A modulus B, that is sin theta. That must be, oh what, A cross B is unit vector. So A cross B ಇದು modulus unit vector, that should be equal to 1. So 3 cancel ಆಗುತ್ತೆ. So sin theta is equal to 1 by root 2. So sin theta is equal to 1 by root 2 ಅಂತ ಹೇಳಿದ್ರೆ ಬೇಸಿಕಲಿ ನಮ್ಗೆ ಏನು ಬರುತ್ತೆ, theta is equal to 45 degrees, pi by 4. So answer is pi by 4. I have to check once this question ಮಕ್ಕಳು, ನಾನು ಏನು ರಾಂಗ್ ತೊಗೊಂಡಿದ್ದೆ ಏನಾದರೂ ಅಂತ. ನಾನು ಟೈಪಿಂಗ್, ಬಿಕಾಸ್ ಟೈಪಿಂಗ್ ಸೇವ್ ಮಾಡೋ ಅಂತ ಬೇರೆ ಕ್ವಶನ್ ಈ ಕ್ವಶನ್ ಕಾಪಿ ಚೇಂಜ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಐ ವಿಲ್ ನಾಟ್ ಡೂ ದಿಸ್ ಟು ಮಚ್. ಓಕೆ, ಐ ಥಿಂಕ್ ದ ಆನ್ಸರ್ ಇಸ್ ಕ್ವಶನ್ ಸಿಂಪಲ್. ಈ ಥರ ಕ್ವಶನ್ ಕೊಟ್ಟರೆ, ಆ್ಯಂಗಲ್ ಕೊಟ್ಟರೆ ಆಲ್ರೆಡಿ ಒಂದು ಇಸ್ ಅ ಮಾಡ್ಯುಲಸ್ ಅಲ್ವಾ. ಸೊ ಮಾಡ್ಯುಲಸ್ ಆಫ್ ಇದು ಯೂನಿಟ್ ವೆಕ್ಟರ್ ಕೊಟ್ಟಿರೋ ಆಲ್ರೆಡಿ ಅವರು. ಸೊ A cross B ಅಂದರೆ ಮಾಡ್ಯುಲಸ್ A ಮಾಡ್ಯುಲಸ್ B sin theta ಆ್ಯಂಡ್ ಯೂನಿಟ್ ವೆಕ್ಟರ್ ಬರುತ್ತೆ ಇಲ್ಲಿ. ಸೊ ಆಬ್ವಿಯಸ್ಲಿ ನಿಮಗೆ ಇಲ್ಲಿ 1 ಅಂತ ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ, B ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ sin theta. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಗೆಟ್ ದ ಆನ್ಸರ್ ಇಸ್ 1 by root 2. 3 ಕ್ಯಾನ್ಸಲ್ ಆಗುತ್ತೆ, 1 by root 2 ಬರುತ್ತೆ, ದಟ್ಸ್ 45 degrees. ಓಕೆ, ಸೊ theta is angle between, ನೀವೇ ಮಾಡಿಬಿಡಿದ್ದು. ಓಕೆ, ಇಫ್ dot is equal to cross, that means what, modulus. They only equating the modulus, because you can't equate dot product and cross product, because one is vector, one is scalar. ಆಯಿತಾ, ಫಿಸಿಕ್ಸ್ ಪ್ರಕಾರ ಮಾಡೋಕ್ಕಾಗೋದಿಲ್ಲ. sin theta must be equal to cos theta. ಈ ಕಡೆ cos theta be equal to sin theta. What's the answer for what values of cos theta sin both will be equal? That's always 45 degrees. ಎರಡು ಮತ್ತೆ ಆಪ್ಷನ್ ಸೇಮ್ ಇದೆ, ಸೊ ಯಾವುದೋ ಒಂದು ತೆಗೆದುಬಿಡಿ. ಓಕೆ, 45 degrees. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ I into j. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಈಗ ವಿಡಿಯೋ ಪಾಸ್ ಮಾಡಿ, ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ಬೈ ಯುವರ್ ಸೆಲ್ಫ್. I into j, ನಾನು ಏನು ಹೇಳಿದ್ದೀನಿ, ಸರ್ಕಲ್ ತಗೊಳ್ಳಿ. ಇಲ್ಲಿ I ಇದೆಯಾ, ಇಲ್ಲಿ j ಇದೆಯಾ, ಇಲ್ಲಿ k ಇದೆ. ಸೊ ಫಸ್ಟ್ ಏನು, j into k, that means positive I. So this means this becomes a positive I, this I into ಇದು 1 ಬರುತ್ತೆ. ನೆಕ್ಸ್ಟ್ ನಂತರ I into k ಆಪೋಸಿಟ್, I into k ಆಪೋಸಿಟ್ ಅಂತ ಹೇಳಿದ್ರೆ ಇದು ಬೇಸಿಕಲಿ ನಿಮಗೆ ಮೈನಸ್ ಜೆ ಆಗುತ್ತೆ. I into k is minus j, ಆಪೋಸಿಟ್ ಮೈನಸ್ ಜೆ ಇಂಟು ಜೆ, ದಟ್ ಮೀನ್ಸ್ ಗೆಟ್ -1. ಮತ್ತು ಇದು ನೋಡಿ ಚೆಕ್ ಮಾಡಿ, k ಮತ್ತು I into j, ಇದು
I into j is plus k, ಮತ್ತೆ plus k ಬರುತ್ತೆ. So k into k plus, so plus 1 ಬರುತ್ತೆ. So basically you have 1 minus 1 plus 1. The answer is 1. Answer is 1. Answer is 1 for that. 1 is yellow. Yeah. Let's go for next question. Next, let the vector a and b, two unit vectors, a theta is angle between them. The a plus b is a unit vector if theta is angle. Oh, a, okay. So what you can do when such questions are asked, just take a plus b vector the whole square. Now the angle find madakalla, idu unit vector a square plus b square plus b square plus 2a vector dot b vector aita. So idu 1 plus 1 plus idu 2. Let a and b two unit vectors, okay, and then a plus b is unit vector. Oh, idu unit vector, okay buddy, 1, okay, 1 square 1 ಆಗಿರುತ್ತೆ. 2 into angle ಏನಾಗುತ್ತೆ ಇದಕ್ಕೆ 1 into cos theta. So the basic answer ಇರುತ್ತೆ ನಮಗೆ ಇಲ್ಲಿ. So 1 cancel ಆಗುತ್ತೆ. I have I'm going to shift this minus on this side, minus 1 by 2. So cos should be equal to minus 1 by 2. Cos ಯಾವಾಗ ನೆಗೆಟಿವ್ ಇರುತ್ತೆ, cos ನೆಗೆಟಿವ್ ಇರೋದಿಲ್ಲ, pi by 4 ನೆಗೆಟಿವ್ ಇರೋದಿಲ್ಲ, ಬಿಕಾಸ್ cos ಬಂದು ಟ್ರಿಗ್ನೋಮೆಟ್ರಿ ನೋಡಿ ಈ ಥರ ಇರುತ್ತೆ. cos ಫಂಕ್ಷನ್ ಇಸ್ ನಾಟ್ ಲೈಕ್ ದಿಸ್. cos ಫಂಕ್ಷನ್ ಬಂದು ಈ ರೀತಿ ಇರುತ್ತೆ cos ಫಂಕ್ಷನ್. So 0 to pi by 2 it's always pi by 4 is not possible, pi by 3 is not possible, because up to 90 is positive. I get two options same, I'm sorry, okay. So answer is 2 pi by 3 because cos is negative as 2 pi by 3. Inverse trigonometry ನೆನಪಿದೆಯಾ? cos 2 pi by 3, cos 2 pi by 3 ಫೈಂಡ್ ಹೇಗೆ ಫೈಂಡ್ ಮಾಡ್ತೀರಾ? cos 2 pi by 3 ಫೈಂಡ್ ಮಾಡಕ್ಕೆ ಅಂತ ಹೇಳಿದ್ರೆ you will always find this as cos of pi minus 2 pi by 3. So you will get minus cos ಬರುತ್ತೆ. So minus half ಅಂದರೆ answer is 2 pi by 3. Let's go for next question. Next, if you want a dot b should be more than 0, a dot b is more than 0 ಇರಬೇಕಂತ ಹೇಳಿದ್ರೆ cos theta ಬಂದು more than 0 ಇರಬೇಕು. cos theta ಯಾವುದು ಇನ್ಪುಟ್, ಯಾವ ಡೊಮೈನ್ ಏನದಕ್ಕೆ 0 to pi by 2. 0 to pi by 2 ಫುಲ್ ಪಾಸಿಟಿವ್ ಇರುತ್ತೆ. And it should be more than or equal to, that means it should be equal to, that means including 0 and pi by 2, that means 0 and pi by 2, that's answer. ಆಯ್ತಾ? 0 to pi ಇಲ್ಲ, 0 to pi ಏನಾಗುತ್ತೆ ಇದು ಕಾಸು ಕೆಲವೊಂದು ಪಾಸಿಟಿವ್ ಕೆಲವೊಂದು ನೆಗೆಟಿವ್ ಇರುತ್ತೆ ಅಷ್ಟೇ. ಓಕೆ, ಲೆಟ್ಸ್ ಗೋ ಫಸ್ಟ್ ಕ್ವೆಶ್ಚನ್. ಲೆಟ್ ದ ವೆಕ್ಟರ್ಸ್ ಎ ಅಂಡ್ ಬಿ ಟು ನಾನ್ ಝೀರೋ ವೆಕ್ಟರ್ಸ್, ದೆನ್ ಎ ಡಾಟ್ ಬಿ ಇಸ್ ಮೈನಸ್. ಇದು ಮೈನಸ್ ಆಗಿರುತ್ತೆ. ಸೊ ವಾಟ್ಸ್ ಆನ್ಸರ್ ಫಾರ್ ದಿಸ್ ಅಂದರೆ ಏನು? ಕಾಸ್ ಟೀಟಾ ಶುಡ್ ಬಿ ಬಟ್ ನಾಟ್ ಕ್ರಾಸ್ ಅಲ್ವಾ, ಇದು ಮೈನಸ್ ಎ, ನಂಗೆ ಮೈನಸ್ ಬರಬೇಕಾ? ಸೊ ಕಾಸ್ ಯಾವಾಗ ಮೈನಸ್ ಬರುತ್ತೆ ಇಲ್ಲಿ? ಆ್ಯಕ್ಚುಲಿ ಇದೇನಾಗುತ್ತೆ, ಎ ಡಾಟ್ ಬಿ ಮಾಡ್ಲೆಸ್ ಎ ಮಾಡ್ಲೆಸ್ ಬಿ ಕಾಸ್ ಟೀಟಾ ಬರುತ್ತಲ್ವಾ. ವೆನ್ ಕಾಸ್ ವಿಲ್ ಬಿಕಮ್ ನೆಗೆಟಿವ್, ಓನ್ಲಿ ಮೀನ್ಸ್ 2 pi by 3 3 pi by 2 ನಾ? I think it's 2 pi by 3 ಮಕ್ಕಳು. It's not possible 3 pi by 2, pi by 3 because 120 ಡಿಗ್ರಿ ಬರಬೇಕು ನಮಗೆ. 2 into 180. ನಾನು ಫಾಸ್ಟಾಗಿ ಟೈಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಟೈಮ್ ಆಗಿದೆ ಅಂದ್ಬಿಟ್ಟು 120. ಸೊ ಆನ್ಸರ್ ಈಸ್ 120 ಬಿಕಾಸ್ 90 ಡಿಗ್ರಿಗೆ ಕಾಸ್ 90 0 ಆಗ್ಬಿಡುತ್ತೆ, ಆಗೋದಿಲ್ಲ. 0 cos 0 ಬಂದು ಯು ನಾಟ್ ಇಟ್ ನೆಗೆಟಿವ್. ಪೈ ಹಾಕಿದ್ರೆ ಕಾಸ್ ಪೈ, ಯಾಕೆ ಕಾಸ್ ಪೈ ಇಸ್ ಕಾಸ್ ಪೈ ಕೂಡ ಬರುತ್ತಲ್ವಾ? ಮಾಡ್ಯುಲಸ್ ಎ ಮಾಡ್ಯುಲಸ್ ಬಿ ಕಾಸ್ 1. ಓ ಹಂಗಾದ್ರೆ ಕರೆಕ್ಟ್ ಆಗಿಬಿಡಿ. ಓಕೆ, ಸೊ 2 by 3 by 2 ತಗೊಳ್ಳಿ, ಕರೆಕ್ಟ್. 3 by 2 ಇಟ್ಸ್ ನಾಟ್ -1. ಸೊ ಆಬ್ವಿಯಸ್ಲಿ ಕಾಸ್ ಪೈ ಇಸ್ ಕರೆಕ್ಟ್ ಬಿಕಾಸ್ ಎಂತಕ್ಕೆ ಅಂದರೆ ಕಾಸ್ ಪೈ ಬರುತ್ತಲ್ವಾ, ಕಾಸ್ ಪೈ, ದಟ್ ಈಸ್ ಕಾಸ್ ಪೈ. ಸೊ ಕಾಸ್ ಪೈ ಇಸ್ -1. ಸೊ ಯಾ, ಕಾಸ್ 0 is 1, ಕಾಸ್ ಪೈ ಇಸ್ -1. therefore ಆನ್ಸರ್ ಬೇಸಿಕ್ಲಿ ಏನಾಗುತ್ತೆ, ಸೊ ಯು ವಿಲ್ ಗೆಟ್ -ab. ಸೊ ಆನ್ಸರ್ ಇಸ್ ಪೈ. ಫಸ್ಟ್ ಕ್ವೆಶ್ಚನ್ ನೀವೇ ಮಾಡಿ ಆನ್ಸರ್ ಇದನ್ನ. ಸೊ ವಾಟ್ ಈಸ್ ಎ ಬಿ ವೆಕ್ಟರ್ ಅಂತ ಹೇಳಿದ್ರೆ ಓ ಬಿ ಮೈನಸ್ ಓ ಎ. ಕನ್ನಡದ ಒಂದು ವರ್ಡ್ ಇದೆ ಓ ಎ ಅಂತ, ಜಾಸ್ತಿ ಓವರ್ ಆ್ಯಕ್ಟ್ ಮಾಡೋದು ಓ ಎ ಅಂತ. ಓಕೆ, ಐ ಡೋಂಟ್ ನೋ ಈಗ ಯಾರು ಯೂಸ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ಓ ಎ? ಎ ಬಿ ಅಂತ ಹೇಳಿದ್ರೆ ಐ ನೀಡ್ ಟು ಫೈಂಡ್ ಓ ಎ ಅಲ್ವಾ. ಓ ಎನ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ, ಎ ಬಿನ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ಐ ವಿಲ್ ಗೆಟ್ ಲೈಕ್ ಓ ಎ ಈಕ್ವಲ್ ಟು ಓ ಬಿ ಮೈನಸ್ ಎ ಬಿ, ಓ ಬಿ ಮೈನಸ್ ಎ ಬಿ, OB minus AB. So 1 minus 4 minus 3 minus 2 minus 4 minus 3 3 minus 6 minus 3 ಎಲ್ಲರಿಗೂ 3 3 3 ಬರಬೇಕು. ಸೊ ಆನ್ಸರ್ ಇಸ್ the only option. So let's go for next question. The value of x for which, so it is unit vector find ಮಾಡಕ್ಕೆ ಏನಾಗುತ್ತೆ, so you just have to find ಅಲ್ವಾ, vector divided by modulus. ಇಲ್ಲಿ 1 1 1 1 ಇದೆ, so answer is 1 by root 3 ಬರುತ್ತೆ. So x should be 1 by root 3. Okay, let's go for next question now. Angle between vectors a and b. Simple question ಮಕ್ಕಳೇ. 1 into 2 is they are given order as a dot b is 1.
So 1 must be equal to modulus A 1, modulus B 2, and then cos theta. So cos theta should be there. So what's the answer for this? Half. So cos theta should be equal to half. When it will be half, that's 60 degrees, that is pi by 3. Answer is pi by 3. Let's go for next question. The angle between two vectors A and B with magnitude root 3 and 4 respectively. I think you should do this by yourself, makle. Okay, A into B enagutte? A, what is the 4 into A no root 3 na? So root 3 into 4 into cos theta 2 into root 3 barutte. Root 3 cancel 4 ಈ ಕಡೆ ಬರುತ್ತೆ 1 by 2 ಬರುತ್ತೆ. So cos theta is equal to 1 by 2 ಅಂದ್ರೆ ಮತ್ತೆ ಅದೇ ಆನ್ಸರ್ pi by 3. Okay, let's go for next question. Next, scalar product 5i plus j minus 3k plus 5 3i cap minus 4j plus 7k. Scalar product just normal multiply ಮಾಡಿ. Scalar అంటే 5 into 3, 5 3s are 15 minus 15 minus 4 plus 7 3 21 minus 21, that is minus 25, that is minus 10 is the answer. So let's go for next question now. Next comes 3D vector system. ಇದೇ ಟೈಪ್ ಕ್ವಶನ್ಸ್ ಆನ್ಸರ್ ಬರುತ್ತೆ. ಆ್ಯಂಗಲ್ ಫೈಂಡ್ ಮಾಡೋದು, ಈ ಥರ ಡಾಟ್ ಪ್ರಾಡಕ್ಟ್, ಯೂನಿಟ್ ಪ್ರಾಡಕ್ಟ್, ಈ ಥರ ಈ ನಾನು ಹೇಳ್ಕೊಟ್ರೆ ಎಲ್ಲ ಕ್ವಶನ್ ನೀವು ನೋಡ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್. ಕಮಿಂಗ್ ಟು 3D, 3Dಯಲ್ಲಿ ಜಾಸ್ತಿ ಕ್ವಶನ್ಸು ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕ್ವಶನ್. ಅದು ಬಿಟ್ಟು ಫಾರ್ಮುಲಾ ಕೊಟ್ಟು ಫಾರ್ಮುಲಾ ಯಾವುದೋ ಒಂದು ಕೇಳ್ತಾರೆ. ಡೈರೆಕ್ಷನ್ ರೇಷಿಯೋ ನಿಮ್ಗೆ ಗೊತ್ತಿರಬೇಕು. ಆಲ್ರೆಡಿ ಅಗೇನ್ ಐ ಆಮ್ ಟೆಲಿಂಗ್ ಯು, ನಾನು 3D ಜಾಮೆಟ್ರಿ ಜಸ್ಟ್ ಒಂದು ಸ್ಟಾರ್ಟಿಂಗ್ ಒಂದು 20 ಮಿನಿಟ್ಸ್ ನೋಡೋ ಸಾಕು ನಿಮಗೆ. ಎಂಟೈರ್ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕ್ವಶನ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಅದು ಕ್ವಿಕ್ಲಿ ಟೆಲ್ ಅಗೇನ್ ಇಫ್ ಯು ವಾಂಟ್. ನಾನು ಯಾವುದೇ ಒಂದು 3D ಒಂದು 3D ಸ್ಪೇಸ್ ತೊಗೊಂಡಾಗ, ಸೊ ಬೇಸಿಕಲಿ ದ ಆ್ಯಂಗಲ್ ಮೇಡ್ ಬೈ ಯಾವುದೋ ಒಂದು ಲೈನ್ ತೊಗೊಂಡ್ರೆ, ದ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಸೊ ದ ಕೊಸೈನ್ ಆಫ್ ದ ಆ್ಯಂಗಲ್, ದಟ್ ಈಸ್ ಕಾಸ್ ಆಲ್ಫಾ, ಕಾಸ್ ಬೀಟಾ, and cos gamma. The cosine of the angle made by the line is called as direction ratios. We also call this as m and n, and also L square plus m square plus n square should be equal to 1. ಅರ್ಥ ಆಯ್ತಾ? ಈಗ ಸೊ ದ ಆ್ಯಂಗಲ್ ಮೇಡ್ ಬೈ, ದೇ ಆರ್ ಗಿವನ್ ಆಲ್ ದಿಸ್ ಥಿಂಗ್ಸ್. ವೈ ಆಕ್ಸಿಸ್ ಅಂದರೆ ಸೆಕೆಂಡ್ ಇರುತ್ತೆ. ಸೊ ಬೇಸಿಕಲಿ ಕಾಸ್ ಆಲ್ಫಾ ಈಸ್ ಈಕ್ವಲ್ ಟು ಹಾಫ್. ಸೊ ಆಲ್ಫಾ ಈಸ್ ಈಕ್ವಲ್ ಟು ಪೈ ಹಾಫ್ ಅಂತ ಹೇಳಿದ್ರೆ ಸೊ 60 pi by 3. ಏನು ಎಲ್ಲ ಆನ್ಸರ್ 60ನೇ ಬರ್ತಾರೆ ಇವತ್ತು. ಆಲ್ ದ MCQs have taken coming 60 only. Next, let's go for this question now. Direction cosines of the line was 0, half, root 3 by 2. Then the value of A. Oh, A ಇದು ಏನಾಯಿತು 0 ಅನ್ಕೊಂಡ್ರೆ. A, okay, fine. So A ಅಂದರೆ ಏನು? So obviously A square plus half square plus root 3 by 2 the whole square. That should be equal to 1. So this is 1 by 4. This is equal to 3 by 4. This is equal to A square. So and this anyway it is again 3 plus 1 is 4. 4 by 4 is 1. This 1 and 1 shifted this side 0. So that means A must be equal to 0. Answer is 0. Let's go for next question. Next, direction cosines of line k idre irutte. Next, basically, so if you have direction cosines of a line r k, okay, that means k square should be equal to k square should be triple k. Okay, next is that must be equal to 1. So 3k square should be equal to 1 and k should be equal to 1 by root 3. It can be plus or minus 1 by root. Next, the angle between the lines. You have to find angle between the lines. So what is the angle is? See, always ನೆನ್ಪಿಟ್ಕೊಳ್ಳಿ ಮಕ್ಕಳು. ಅಗೇನ್ 3D ಅಲ್ಲಿ ಏನೋ ಕೆಲವೊಂದ್ಸತಿ ನಾಟ್ ಟೇಕನ್ ಸಚ್ ಕ್ವಶನ್ಸ್. ಅವರು ನಿಮಗೆ ವೆಕ್ಟರ್ ಫಾರ್ಮ್ ಕೊಡ್ತಾರೆ, ಕಾರ್ಟೇಷಿಯನ್ ಫಾರ್ಮ್ ಫೈಂಡ್ ಮಾಡಕ್ಕೆ ಹೇಳ್ತಾರೆ, ಕಾರ್ಟೇಷಿಯನ್ ಫಾರ್ಮ್ ಕೊಡ್ತಾರೆ, ವೆಕ್ಟರ್ ಫಾರ್ಮ್ ಫೈಂಡ್ ಮಾಡಕ್ಕೆ ಹೇಳ್ತಾರೆ. ಇಟ್ಸ್ ವೆರಿ ಸಿಂಪಲ್. ಸೊ ಇದನ್ನ ಒಂದು ವೇಳೆ ಇಫ್ ಯು ವಾಂಟ್ ಟು ಫೈಂಡ್, ನಾನು ಇಲ್ಲೇ ಹೇಳ್ಕೊಡ್ತೀನಿ ನೋಡಿ. ಒಂದು ವೇಳೆ ಇಫ್ ಯು ವಾಂಟ್ ಟು ಫೈಂಡ್ ದಿಸ್ ಇಸ್ ಅ ಕಾರ್ಟೇಷಿಯನ್ ಫಾರ್ಮ್, ಯು ವಾಂಟ್ ಟು ಫೈಂಡ್ ವೆಕ್ಟರ್ ಫಾರ್ಮ್. ಸೊ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್. ಇದು ಪಾಯಿಂಟ್ -1 ಇರುತ್ತೆ ಇಲ್ಲಿ, ಇದು 2, ಇದು -3 ಅಂತ ಕೇಳಿ. ಆ್ಯಕ್ಚುಲಿ ಫಾರ್ಮುಲಾ z ಮೈನಸ್ ಆಫ್ -3. ನಾನು ಒಂದು 3D ಜಾಮೆಟ್ರಿ ಒಂದು ಕ್ವಶನ್ ಹೇಳ್ಕೊಟ್ಟಿನಿ, ನಿಮಗೆ 2 ಕ್ವಶನ್ ಹೇಳ್ಕೊಡಿ ಇದೇ ರೀತಿ. ಸೊ -1, 2, -3. ಸೊ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್, ದಟ್ ಈಸ್ -1i cap plus 2j cap plus -3k cap plus lambda times of vector. ನೋಡಿ ಇದು 7 -5, this one, this is the angle vector. ಅರ್ಥ ಆಯ್ತಾ? ಇದು ಕೆಳಗಡೆ ಇರೋದು ಆ್ಯಂಗಲ್. ಸೊ ಏನು ಹೇಳ್ತಾರೆ ಇಲ್ಲಿ, ದೇ asking find angle between. So if you want to find angle between the two vectors, always find angle between direction, these two. So ಇಲ್ಲಿ ಏನಾಗುತ್ತೆ, ಬೇಸಿಕಲಿ ಐ ಹ್ಯಾವ್ ಟು ಫೈಂಡ್ ದಿಸ್ ಮಾಡ್ಯುಲಸ್. ಯು ಹ್ಯಾವ್ ಟು ಫೈಂಡ್ A dot B divided by modulus A and modulus. ಇವೆಲ್ಲ ನಿಮ್ಗೆ ಕೊಡೋದಿಲ್ಲ, ತುಂಬ ಲೆಂತಿ ಆಗುತ್ತೆ. ಮೋಸ್ಟ್ಲಿ ಇದಕ್ಕೆ ಪರ್ಪೆಂಡಿಕ್ಯುಲರ್ ಕಂಡೀಷನ್ 7 into 1 7 ಫಾರ್ ಎಕ್ಸಾಂಪಲ್, -5 into 10 -10 plus 1 into 6. Oh, it's not getting cancelled. Okay, actually ಏನಾಗುತ್ತೆ ಅಂದರೆ, if you're not getting cancelled, you have to find modulus of A, modulus of B ಅಂದರೆ 1i cap 2j cap 6k cap. ಅದು 7i cap ಇದನ್ನೆಲ್ಲ ಮಾಡ್ಯುಲಸ್ ಫೈಂಡ್ ಮಾಡಿ, ಅದಾದಮೇಲೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು a dot b by ಮಾಡ್ಯುಲಸ್ ಏನು ಮಾಡಿ. ಐ ಥಿಂಕ್ ನಾನು ಮಿಸ್ಟೇಕ್ ಮಾಡಿದ್ದೀನಿ ಮೋಸ್ಟ್ಲಿ, ಬಿಕಾಸ್ ಮೋಸ್ಟ್ ಆಫ್ ದ MCQs ವಾಟ್ ಯು ಗೆಟ್ ಇಸ್, ಯು ಕ್ಯಾನ್ ಈಸಿಲಿ ಮಲ್ಟಿಪ್ಲೈ ಡಿನೋಮಿನೇಟರ್, ಗೆಟ್ ದ ಆನ್ಸರ್ ಆಸ್ answer as 0.
So I will change this to 6 3 now. Mostly ನಾನು ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೀನಿ ಆಯಿತಾ. ಸೊ 7 into 1 7 ಆಯಿತಾ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ 7 into 1 7 minus 5 into 2 is minus 10 ಅದಾದಮೇಲೆ 1 into 3 is 3, 7 plus 3 10, 10 minus 10 is 0. So if these two are multiplication is 0, the answer is they are perpendicular, that is 90 degrees. Right? Dot product. It is very important, very very important. These kind of questions they are asking. Sometimes they'll give as k and they ask you find the value of k so that these lines are perpendicular. Next, a line which makes angle, a line which makes angle 60 with y-axis, z-axis. Now check actually. Z-axis is then the angle which it makes with the x-axis. Line which makes angle 60 degree with 60 with y-axis and half cosine. Z and with z also okay, half. So it make with the y and z, that is half and half. They're asking what is x, so that means x either square. So that is what is that, cos alpha. Other square ಕೇಳ್ತಾ ಇದ್ದಾರೆ, ಸ್ಕ್ವೇರ್ ಕೊಟ್ಟಿದ್ದಾರೆ ನಿಮಗೆ. That should be equal to 1. 1 by 4 1 by 4 1 by 2 ಆಗುತ್ತೆ. 1 by 2 ಶಿಫ್ಟ್ ಮಾಡಿ 1 by 2 ಬರುತ್ತೆ. cos alpha 1 by 2 ಮತ್ತೆ 60 ಡಿಗ್ರಿ. ಆನ್ಸರ್ is 60 ಡಿಗ್ರಿ. ಅರ್ಥ ಆಯ್ತಾ? ಸ್ಕ್ವೇರ್ ಮಾಡಿ ಹಾಫ್ 1 by 4 1 by 4, that is 2 by 4, that is 1 by 2. ದಟ್ ಈ ಕಡೆ 1 ಇದೆ, ಈ 2 1 by 2 ಈಗ ಶಿಫ್ಟ್ ಮಾಡಿದಾಗ 1 minus 1 by 2 ಬರುತ್ತೆ. ದಟ್ ಈಸ್ cos ಸ್ಕ್ವೇರ್. ಐ ಆಮ್ ಸಾರಿ, ಐ ಥಿಂಕ್ 1 by 2 ಅಲ್ವಾ, cos ಸ್ಕ್ವೇರ್ ಅಲ್ವಾ ಅದು. 1 minute, ಅದೇ ಐ ಮೇಡ್ ಮಿಸ್ಟೇಕ್. ಸೊ ವಾಟ್ ಇಸ್ ಆನ್ಸರ್ ನಾವು? ಇಯರ್ಸ್ cos square alpha plus cos square beta, that is angle beta is given as 60 degrees, that is cos beta, that is cos 60 1 by 2, ಅದು ಸ್ಕ್ವೇರ್ ಇರುತ್ತೆ ಮತ್ತೆ ಅದನ್ನ ಇನ್ನೊಂದು ಸ್ಕ್ವೇರ್ ಇರುತ್ತೆ, ಅದು 60 ಒಂದು ಸ್ಕ್ವೇರ್ ಇರುತ್ತೆ, ಅದು ಸಿಂಪಲ್ 1. ಇದು 1 by 4 plus 1, ಇಷ್ಟೊಂದು ಬೇಕಾಗಿಲ್ಲ ಮಾಡೋದು, ಫಾಸ್ಟ್ ಮಾಡ್ತೀವಿ. ಸೊ cos square alpha, ಸೊ ಇದು ಪ್ಲಸ್ ಇರುತ್ತೆ, ಇದು 2 by 4 ಆಗುತ್ತಲ್ವಾ, 1 by 2 ಬರುತ್ತೆ, ಸೊ ಇದು 1 by 2 ಆಗುತ್ತೆ. ಸೊ 1 ಈಗ ಶಿಫ್ಟ್ ಮಾಡಿದ್ರೆ 1 minus 1 by 2, ದಟ್ ಈಸ್ cos square alpha. cos alpha ಬಂದರೆ ನಿಮಗೆ ರೂಟ್ ಆಫ್ 1 by root 2 ಬರುತ್ತೆ, 1 by 2 ಬರುತ್ತೆ, 1 by 2 1 by 2 1 by 2 ಬಂದರೆ ಆನ್ಸರ್ ಇಸ್ ರೂಟ್ ಆಫ್ 1 by 2 ಅಂತ ಹೇಳಿದ್ರೆ 45 ಡಿಗ್ರಿ. ಸೊ ಇಟ್ ಮೇಕ್ಸ್ ಆಂಗಲ್ 45 ಡಿಗ್ರಿ, ನಾಟ್ 60. ಲೆಟ್ಸ್ ಗೋ ನೆಕ್ಸ್ಟ್ ಕ್ವೆಶ್ಚನ್. ಲೈನ್ ಮೇಕ್ಸ್ ನೀವೇ ಫೈಂಡ್ ಮಾಡಿ. ಡಿ ಸಿ cos alpha 9, cos 90 0, cos 130 minus 1 by root 2 plus it is 145 pi plus pi minus 45. First pi minus 45 is second quadrant, a is sign is positive, so it's negative, again 1 by root 2. Next direction cosine, ಮತ್ತೆ ಹೇಳ್ತಾರೆ, they ask all these things, x axis find ಮಾಡಿ, y axis z axis. x axis direction cosine ಬಂದು 1, 0, 0. ಅದೇ ರೀತಿ y axis ಅಂತ ಹೇಳಿದ್ರೆ 0, 1, 0. z axis 0, 0, 1. I've already given explanation. Okay, this is formula ಕೇಳಬಹುದು. Sometimes they'll ask you to check which is the correct formula. This is a formula, and the line makes an equal coordinates with DC. This is a formula ಮಕ್ಕಳು. It's equal coordinates ಅಂದ್ರೆ ಮೂರು ಈಕ್ವಲ್ ಇರುತ್ತೆ. Like you have k square plus k square plus k square ಅಲ್ವಾ, ಮೂರು ಈಕ್ವಲ್ ಇರುತ್ತೆ. You have like k square plus k square plus k square ಬರುತ್ತೆ, ಮೂರು ಈಕ್ವಲ್. cos alpha, cos beta, cos gamma ಮೂರು ಈಕ್ವಲ್ ಇರುತ್ತೆ. That must equal to 1. So 3k square is equal to 1. 1 is equal to k is equal to plus or minus root 3. Okay. Next, direction. And if they ask you direction ratio ಅಂದ್ರೆ ಏನು ಅಲ್ಲ, it's just the vector, ಏನು ವೆಕ್ಟರ್ ಕೊಟ್ಟಿದ್ರೆ ಅದೇ direction ratio. A vector the coefficient the direction ratios. They given 2 points here, subtract 1 point from other point and the coefficients will become direction ratios. That's minus 1 minus 1 minus 2, minus 2 minus 2 minus 4, minus 1 minus of minus 3 plus 4. So direction ratios are minus 2 minus 4 and 4. So ಏನು ವೆಕ್ಟರ್ ಕೊಟ್ಟಿದ್ದಾರೋ ಇಲ್ಲಿ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅಲ್ವಾ, so you have to join in line A and B. You have to first find B minus A, then other than coefficient ಅದೇ direction ratios. If you want to find direction cosines, then a vector divided by modulus ಮಾಡಬೇಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ಸ್ ಇಟ್. ಈಗ ಎಲ್ ಪಿ ಪಿ. ಸೊ ನಾನು ಎಲ್ ಪಿ ಪಿಲಿ ಏನು ಮಾಡಿ ಅಂತ ಹೇಳಿದ್ರೆ, ನಾನು ಎಲ್ಲ ಕ್ವಶನ್ಸ್ ರೆಫರ್ ಮಾಡಿದೆ. ಮೋಸ್ಟ್ಲಿ ಥಿಯರಿ ಟೈಪ್ ಆಫ್ ಕ್ವಶನ್ ಬರುತ್ತೆ ಮಕ್ಕಳೇ. ಎಲ್ಲ ಕ್ವಶನ್ಸ್ ರೆಫರ್ ಮಾಡಿ ನಾನು ಥಿಯರಿ ಬರೆದ್ಬಿಟ್ಟಿದ್ದೀನಿ. ಐ ರಿಟರ್ನ್ ಥಿಯರಿ ಫಾರ್ ಯು. ಇಟ್ಸ್ ವೆರಿ ಸಿಂಪಲ್. ಇಫ್ ಯು ನೋ ದಿಸ್ ಯು ಕ್ಯಾನ್ ಸಾಲ್ವ್ ಆಲ್ ದ ಕ್ವಶನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಎಲ್ ಪಿ ಪಿ ಅನ್ನೋದು z is equal to 4x plus 4y. ನಾನು ಆಲ್ರೆಡಿ ಕ್ವಶನ್ ಕೂಡ ಚಾಪ್ಟರ್ ಕೂಡ ಹೇಳ್ಕೊಟ್ಟಿದ್ದೀನಿ ಒನ್ ಶಾರ್ಟಲ್ಲಿ. 4x something like that. So it's a linear, it is a linear function. ಇದನ್ನು ಬಿಟ್ಕೊಳ್ಳಿ ಫಸ್ಟ್. ಇದಾಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ಸ್ ಗಿವನ್. ವಾಟ್ ಈಸ್ ದ ಪಾಯಿಂಟ್ಸ್ ಯು ಹ್ಯಾವ್ ಟು, ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಪಾಯಿಂಟ್ಸ್ ಗಿವನ್. ಏನು ಪಾಯಿಂಟ್ಸ್ ಗಿವನ್ ಇದು? ಓಕೆ, ಎನಿವೇರ್ ಬಿಡಿ. ಸೊ ಐ ಥಿಂಕ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಇಟ್ ಇಸ್ ಟು ಫೈಂಡ್ ದ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಅನ್ಸುತ್ತೆ. I don't know what's points given. Okay, optimization.
ಆಪ್ಟಿಮೈಸೇಷನ್ ಅಂದರೆ ಫೈಂಡಿಂಗ್ ಮ್ಯಾಕ್ಸಿಮಮ್ ಸಾರಿ ಅಂದರೆ ನಾನು ಏನು ಬರ್ದಿ ಅಂದರೆ ಹೇಳಿ, ಸಾರಿ ನನಗೆ ಅರ್ಥ ಆಯ್ತು ಈಗ, ನಾನೇನು ಬರ್ದು ನನಗೆ ಈಗ ಅರ್ಥ ಆಯ್ತು. ಓಕೆ, ಸೊ ವಾಟ್ ಐ ರಿಟರ್ನ್ ಇಸ್ ದೇ ವಿಲ್ ಗಿವ್ ಪಾಯಿಂಟ್ಸ್ ಡೈರೆಕ್ಟ್ಲಿ. ಎಷ್ಟೊಂದು MCQs ಇದೆ, MCQsಲ್ಲಿ ಡೈರೆಕ್ಟಾಗಿ ಅವರೇ ಪಾಯಿಂಟ್ಸ್ ಕೊಟ್ಬಿಟ್ರೆ, ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ 4 ಪಾಯಿಂಟ್ಸ್. ಅದರಲ್ಲಿ ಆಸ್ಕಿಂಗ್ ವಾಟ್ಸ್ ದ ಮ್ಯಾಕ್ಸಿಮಮ್ ವಾಟ್ಸ್ ದ ಮಿನಿಮಮ್. ನೀವು ಜಸ್ಟ್ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಯಾವ್ದು ಮಿನಿಮಮ್ ಬರುತ್ತೆ ಅದನ್ನ ಬರೆದ್ರೆ ಮುಗೀತೆ. ಅವರೇ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಕಾರ್ನರ್ ಪಾಯಿಂಟ್ಸು. ಯು ಹ್ಯಾವ್ ಟು ಫೈಂಡ್ ಮ್ಯಾಕ್ಸಿಮಮ್ ಮಿನಿಮಮ್. ಓ ಐ ಗಾಟ್ ಇಟ್. ಸಿ, ನಾವು ಬರೆದು ನಮಗೆ ಅರ್ಥ ಆಗುತ್ತೆ ಕೆಲವೊಂದು ಸತಿ. ಆಪ್ಟಿಮೈಸೇಷನ್ ಅಂದರೆ ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ ಫೈಂಡ್ ಮಾಡೋದು. ವಿ ಆಲ್ವೇಸ್ ಫೈಂಡ್ ಎವ್ರಿಥಿಂಗ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ನಾವು ಎಲ್ಲ LPP ಪ್ರಾಬ್ಲಮ್ಸು ಫಸ್ಟ್ ಕ್ವಾಡ್ರೆಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿರಿ, ಯಾಕಂದರೆ ರಿಯಲ್ ವ್ಯಾಲ್ಯೂಸ್. ಯು ಕಾಂಟ್ ಹ್ಯಾವ್ ನಂಬರ್ ಆಫ್ ಚೆಸ್ ನೆಗೆಟಿವ್. ಸೊ ಲೈಕ್ ದಟ್. ದೆನ್ ಆಪ್ಟಿಮಲ್ ವ್ಯಾಲ್ಯೂ ಅಂತೇಳಿ ಕಾರ್ನರ್ ಪಾಯಿಂಟ್ಸ್. ಸೊ ಇದು ತುಂಬ ಸರಿ ರಿಪೀಟ್ ಮಾಡಿ ಕೇಳಿದ್ದಾರೆ. ಸೊ ಈ MCQ ಪರ್ಟಿಕ್ಯುಲರ್ ದಿಸ್ MCQ. ಸೊ ಆಪ್ಟಿಮಲ್ ಪಾಯಿಂಟ್ಸ್ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಮಾಡ್ತೀವಿ? ವಿ ಆಲ್ವೇಸ್ ಟೇಕ್ ದ ಕಾರ್ನರ್ಸ್ ಆಫ್ ದ ಫೀಸಿಬಲ್ ರೀಜನ್. ದಟ್ ಕಾರ್ನರ್ಸ್ ವಾಟ್ ಎವರ್ ಗೆಟ್, ದಟ್ ಇಸ್ ಆಪ್ಟಿಮಲ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಮತ್ತೆ ಇನ್ನೊಂದು, ಇಟ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಐ ಅಬ್ಸರ್ವ್ಡ್ ಇನ್ ಆಲ್ ದ ಪೇಪರ್ಸ್ ವೆನ್ ಐ ಚೆಕ್ಡ್ ಇಟ್. ಆ್ಯಂಡ್ ತುಂಬ ಟೈಮ್ ಹಿಡಿದು ಮಕ್ಕಳೇ. ಸೊ ದಟ್ಸ್ ವೈ ವಿಡಿಯೋ ಗಾಟ್ ಡಿಲೇಡ್. ಆಯಿತಾ? ಸೊ ದ ಕಾರ್ನರ್ ಪಾಯಿಂಟ್ಸ್ ಆಫ್ ಫೀಸಿಬಲ್ ನನಗೆ ಮೌಸ್ ಸ್ಕ್ರೋಲ್ ಮಾಡಿ ಬೆರಳು ನೋವು ಬಂದುಬಿಟ್ಟಿದೆ. ಆಲ್ ಯು ಹ್ಯಾವ್ ಟು ಟೇಕ್ ಯುವರ್ all your district papers and keep scrolling and again check one more book. Oh, I'm waiting when your exam going to get over. The corner points of feasible region ಏನಾಗುತ್ತೆ, ಗಿವನ್ ಅವರೇ ಕೊಟ್ಟಿರ್ತಾರೆ, ಅವರೇ ಏನೋ ಪಾಯಿಂಟ್ ಕೊಟ್ಟಿದ್ದಾರೆ, ಈಕ್ವೇಷನ್ ಕೊಟ್ಟಿದ್ದಾರೆ. ಲಾಸ್ಟ್ ಯು ಫೈಂಡ್ ದ ಕಂಡೀಷನ್ ಆನ್ A and B such that maximum occurs at 2 points. ಅವರೇ ಕೊಟ್ಬಿಟ್ಟು 2 points ಅಂತ ಕೊಟ್ಟಿರ್ತಾರೆ. ಇದರ ಕ್ವಶನ್ 4-5 ಕ್ವಶನ್ ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ, ನಿಮ್ಮ ಡಿಫ್ರೆಂಟ್ ಪೇಪರ್ಸಲ್ಲಿ. ಸೊ ಅಲ್ಲೇನಾಗಿದೆ ಅಂದರೆ Z is equal to AX plus BY ಕೊಟ್ಟಿದ್ದಾರೆ. ದೇ ಸೇ ದಟ್ ಮ್ಯಾಕ್ಸಿಮಮ್ ಅಕರ್ಸ್ ಅಟ್ 2 ಡಿಫ್ರೆಂಟ್ ಪಾಯಿಂಟ್ಸ್. ಅಂದರೆ ಈ ಪಾಯಿಂಟಲ್ಲೂ ಮ್ಯಾಕ್ಸಿಮಮ್ ಬರುತ್ತೆ, ಈ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಅಂದರೆ ಏನು, ವಾಟ್ಸ್ ದ ಕಂಡೀಷನ್ ಬಿಟ್ವೀನ್ A and B ಅಂತ ಕೇಳ್ತಾರೆ ಅಷ್ಟೇ. ಅಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ದಿಸ್ ಪಾಯಿಂಟ್ ಇನ್ ದಿಸ್ ಈಕ್ವೇಷನ್, ದಟ್ ಈಸ್ 3A plus 4B ಆಗುತ್ತೆ. ಈ ಪಾಯಿಂಟ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 3A plus 4B ಆಗುತ್ತೆ. ಇದನ್ನು ಮತ್ತೆ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ 0 plus 5B ಬರುತ್ತೆ. ಯು ಜಸ್ಟ್ ಶಿಫ್ಟ್ ದ್ಯಾಟ್ ಅಷ್ಟೇ, ಇನ್ನೇನು ಇಲ್ಲ. 5B minus 4B, B ಆಗುತ್ತಾ 3. ಸೊ B is equal to 3. They ask you find the relation between A and B, find the condition between A and B, so that ಅಂತ ಕೇಳ್ತಾರೆ. ಈ ಥರ ಒಂದು 3-4 ಕ್ವಶನ್ಸ್ ಕೇಳಿದರೆ ದಿಸ್ ಇಸ್ ಆನ್ಸರ್ ಫಾರ್ ಎವ್ರಿಥಿಂಗ್. ನೆಕ್ಸ್ಟ್ ದಟ್ಸ್ ಇಟ್. LPP ನೀವೇನು ಯೋಚನೆ ಮಾಡಬೇಡಿ, ಮೋಸ್ಟ್ ಇದೇ ಟೈಪ್ ಕ್ವಶನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ವಾಟ್ ಇಸ್ ಪ್ರಾಬಬಿಲಿಟಿ. ನೋಡಿ, ಮತ್ತೆ ಕ್ವಶನ್ಸ್ ಎಷ್ಟೊಂದು ಕ್ವಶನ್ಸ್ ನಾನು ತೊಗೊಂಡಿಲ್ಲ ಪ್ರಾಬಬಿಲಿಟಿಯಲ್ಲಿ, ಬಿಕಾಸ್ ಇಟ್ಸ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಕ್ವಶನ್ ಅಂತ ಹೇಳಿದರೆ ಪ್ರಾಬಬಿಲಿಟಿ ಆಫ್ A given B ಇದ್ರ ಮೇಲೆ ಕೇಳಿದ್ದಾರೆ. ನಿಮ್ಮ ಹತ್ರ ಟೈಮ್ ಇದ್ದರೆ ದಯವಿಟ್ಟು ಒನ್ ಶಾರ್ಟಲ್ಲಿ ಮುಗಿಸ್ಬಿಡಿ, ಪ್ರಾಬಬಿಲಿಟಿನ ಮುಗಿಸಿ. ಓಕೆ, ಈ ಬೇಸಿಸ್ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ, ತುಂಬ MCQs ಕೇಳಿದ್ದಾರೆ. ಅಂದರೆ ಯಾವುದೋ ಒಂದು PB ಕೊಡ್ತಾರೆ, PAB ಕೊಡ್ತಾರೆ. ಅಂದರೆ ಪ್ರೀವಿಯಸ್ ಇಯರ್ಸಲ್ಲಿ 1 ಮಾರ್ಕರ್ ಕೇಳ್ತಾಯಿದ್ರು, ಅದನ್ನೇ MCQ ಕನ್ವರ್ಟ್ ಮಾಡಿ ಕೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಎಷ್ಟೊಂದು ಕ್ವಶನ್ಸು, ಮೆಜಾರಿಟಿ ಕ್ವಶನ್ಸ್ ಈ ರೀತಿ ಇದೆ. ಅದಾದ ಇಂಡಿಪೆಂಡೆಂಟ್ ಇವೆಂಟ್ ಕಂಡೀಷನ್, ಇದ್ರ ಮೇಲೆ ಕೂಡ ಕ್ವಶನ್ ಬರುತ್ತೆ. ಒಂದು ವೇಳೆ ಡಿನಾಮಿನೇಟರ್ 0 ಅಂತ ಕೊಟ್ಟಿದ್ರೆ ಯು ಕಾಂಟ್ ಫೈಂಡ್ ದ ಪ್ರಾಬಬಿಲಿಟಿ, ದಟ್ ಇಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಆನ್ಸರ್. ಇದು ಕ್ವಶನ್ ಕೇಳಿದ್ದಾರೆ. Let's go for question next. There are 2 independent events. So ಅವರೇ ಕೊಟ್ಬಿಟ್ಟೆ P of if A and B are two independent events, A and B are 2 independent events, and they are saying P of B given A. ಇದನ್ನು ಫೈಂಡ್ ಮಾಡೋಕೆ ಏನು ಕೇಳ್ತಾರೆ ಅವರು? ನೋಡಿ, P of B given A ಅಲ್ವಾ? P of B given A ಅಂದರೆ P of B intersection A divided by P of A ಅಲ್ವಾ? ಸೊ ಅಂದರೆ ಇದು 1 ಆಗಬೇಕು. ಇದು 1 ಆಗಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ದಿಸ್ ವ್ಯಾಲ್ಯೂ ಶುಡ್ ಬಿಕಮ್ P of A. ಅಂದರೆ ಅದು P of A ಆದರೆ ಇದು P of A ಆಗಿ 2 ಕ್ಯಾನ್ಸಲ್ ಆಗುತ್ತೆ. ಅಂದರೆ B intersection A ಶುಡ್ ಬಿಕಮ್ A. When this is possible? When it's possible when A is inside the B. ಅಂದರೆ ದೊಡ್ಡದಾಗಿ B ಇರುತ್ತೆ, ಅದು ಒಳಗಡೆ A ಇರುತ್ತೆ. B ಮತ್ತು A ಇದು ಇಂಟರ್ಸೆಕ್ಷನ್ ಏನು? ಇನ್ಸೈಡ್ B A is there. ಅರ್ಥ ಆಯ್ತಾ? So what's the common between B and A? That's A, right? This is a common. See, B andre full, A andre ishtu. What's the common between B and A? So A is a common. So that is B intersection A is A andre. A is a subset of B. So A is a subset of B. That's the answer is. A is a subset of B. B ದೊಡ್ಡದು, A ಸಣ್ಣದು. ಸೊ ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟ್ P of A is equal to half, P of B is equal to 0, then P of A. ಒಂದು P of A intersection B ಅಂದರೆ ಏನಾಗುತ್ತೆ? B of something A intersection B divided by P of B ಬರುತ್ತಾ? ಸೊ P of B ಅಂದರೆ ಅವರೇ ಕೊಟ್ಬಿಟ್ಟು P of B 0 ಅಂತ. ಸೊ 0 ಅಂದರೆ ಇಟ್ ಡಸ್ ನಾಟ್ ಎಕ್ಸಿಸ್ಟ್. ಲೆಟ್ಸ್ ಗೋ ನೆಕ್ಸ್ಟ್ ಕ್ವಶನ್. ಓಕೆ, ಸೊ A and B are events such that P of A given B, P of B ಎರಡು ಈಕ್ವಲ್ ಇದ್ರೆ ಏನಾಗುತ್ತೆ? ಇಲ್ಲಿ ಬೇಸಿಕಲಿ ಇಫ್ ದ ಗಿವನ್ P of A intersection B by P of B should be equal to P of B intersection A divided by P of
P of A. So ಈ ಒಂದು ವೇಳೆ ಎರಡು ಈಕ್ವೇಟ್ ಆಗಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ದ ಡಿನಾಮಿನೇಟರ್ಸ್ ಪಿ ಬಿ ಮಸ್ಟ್ ಬಿ ಈಕ್ವಲ್ ಟು ಬಿ ಎ, ದಟ್ ಡಿನಾಮಿನೇಟರ್ ಶುಡ್ ಬಿ ಈಕ್ವಲ್. ನೆಕ್ಸ್ಟ್ ಕ್ವಶನ್ ಅದೇ ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಮಕ್ಕಳೇ. ಪ್ರಾಬಬಿಲಿಟಿಯಲ್ಲಿ ಸಿಂಪಲ್ಸ್ ತುಂಬ MCQs ಇದಾವೆ. ಅಂದರೆ ನಾನು ಹೇಳಿದೆ ಕಂಡೀಷನ್ ಪ್ರಾಬಬಿಲಿಟಿ ಮೇಲೆ ಕ್ವಶನ್ ಕೇಳ್ತಾರೆ ಅಂದ್ಬಿಟ್ಟು ಆ ರೀತಿ ತುಂಬ ಕ್ವಶನ್ ಇದಾವೆ. ಬಟ್ ಐ ಹ್ಯಾವ್ ನಾಟ್ ಟೇಕನ್ ದೋಸ್ ಕ್ವಶನ್ಸ್. ಇಟ್ಸ್ ಯು ಕ್ಯಾನ್ ಡೂ ಬೈ ಯುವರ್ ಸೆಲ್ಫ್. ಅವರೇ ಏನು ಕೊಟ್ಟಿದ್ದಾರೆ, ಪ್ರಾಬಬಿಲಿಟಿ ಆಫ್ ಅಪ್ಟೈನಿಂಗ್ ಈವನ್ ಪ್ರೈಮ್ ನಂಬರ್ ಅಂಡ್ ಬೋತ್. There is only one even prime number, that is 2, 2, even and prime number, that is 2, 2. So 2, 2 can count only once, that is 1/36. So next, if two independent events A and B such that P of A is given P of B. See, ಇದು ಆ್ಯಕ್ಚುಲಿ MCQs ಟೈಪ್ ಕನ್ವರ್ಟ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಎಕ್ಸಸೈಸ್ ಕ್ವಶನ್, ಅದನ್ನು MCQ ಕನ್ವರ್ಟ್ ಮಾಡಿದ್ದಾರೆ. ಸೊ ಐ ಹ್ಯಾವ್ ಟೇಕನ್ ದ ಕ್ವಶನ್ ಇಟ್ ಸೆಲ್ಫ್, ಕ್ವಶನ್ ತೊಗೊಂಬಿಟ್ಟಿದ್ದೀನಿ. ಸೊ ಯಾವ್ದು ಬೇಕಾದ್ರೂ ಕೇಳ್ಕೊಳ್ಳಿ ಆ್ಯಕ್ಚುಲಿ, ಓಕೆನಾ. ಸೊ P of A ಅಂದರೆ ಏನು 0.3, P of B ಅಂದರೆ 0.6. A and B ಅಂದರೆ ಏನು P of A and B, ದಟ್ ಮೀನ್ಸ್ ಅಂಡ್ ಅಂದರೆ ಇಂಟರ್ಸೆಕ್ಷನು. ಇದು ಇಂಡಿಪೆಂಡೆಂಟ್ ಇವೆಂಟ್ಸಾ, ಸೊ PA ಇಂಟು PB ಬರುತ್ತೆ. ಸೊ PA ಇಂಟು PB ಅಂದರೆ 0.3 ಇಂಟು 0.6, 18 0.18 ಬಂತು. ಓಕೆ, ನೆಕ್ಸ್ಟ್ ಅದಾದಮೇಲೆ P of A and ನಾಟ್ B ಡ್ಯಾಶ್, ಆಯಿತಾ. ಹಾಗೆಂದರೆ ಏನಾಗುತ್ತೆ, B ಡ್ಯಾಶ್ ಅಂದರೆ ಅಗೇನ್ ದರ್ ಇಂಡಿಪೆಂಡೆಂಟ್, ಸೊ ಐ ಕ್ಯಾನ್ ಸೇ PA ಇಂಟು PB ಡ್ಯಾಶ್ ನಾವು ಹೇಳ್ಬೋದು. ಸೊ PA ಅಂತ ಹೇಳಿದ್ರೆ ಏನಾಗುತ್ತೆ, ಬೇಸಿಕಲಿ 0.3 ಆಗುತ್ತೆ. PB ಡ್ಯಾಶ್ ನಾಟ್ PB, ದಟ್ ಈಸ್ 0.6, 1 minus 0.6, that's 0.4. 4 3 12 ಅಲ್ಲ 0.12. ಯಾವತ್ತೇ ಆಗಲಿ ಅವರ್ ವಾಟ್ ಈಸ್ ದ್ಯಾಟ್ 4 is 12, yeah, probably should not be more than 1. P of A or B, A union, R ಅಂದರೆ ಯೂನಿಯನ್ನು. ಸೊ P of A plus P of B plus P of A ಇಂಟರ್ಸೆಕ್ಷನ್ ಪ್ಲಸ್ ಅಲ್ಲ ಮೈನಸ್ಸು. ಸೊ ಅಂದರೆ ಎರಡು ಆ್ಯಡ್ ಮಾಡಬೇಕು. 0.3 plus 0.6, 0.9 minus A intersection B. A intersection B, we just now found it here. That is 0.8. ಎಷ್ಟಾಗುತ್ತೆ 0.8 minus this, ಎಷ್ಟಿದು ಆನ್ಸರ್ ಫಾರ್ ಇಸ್ 18. 90 minus 18, 90 minus 20, 70. 70 plus 2, 72. 0.72. ನೆಕ್ಸ್ಟ್ ಆನ್ಸರ್. ನೆಕ್ಸ್ಟ್ P of neither A nor B. ಏನೂ ಅಲ್ಲ ಬಿನೂ ಅಲ್ಲ, neither A nor B it is. That means P of, so what I can say, ಏನೂ ಅಲ್ಲ ಬಿನೂ ಅಲ್ಲ. That means I can say A union B the whole dash, no? A union B the whole dash. ಅಂತ ಹೇಳಿದ್ರೆ ಬೇಸಿಕಲಿ 1 minus P of A union B. ಸೊ A union B ಏನು ಬಂದಂಗೆ ಆನ್ಸರ್ 1 minus, ನನಗೆ ವಾಟ್ ಇಸ್ ಆನ್ಸರ್, ಐ ಆಮ್ ಗೋಯಿಂಗ್ ಟು ಗೆಟ್ ಪಾಯಿಂಟ್ A union B ಎಷ್ಟು ಬಂತು 0.72 ಅಲ್ವಾ. 1 minus 0.72, that is 0.28. Or you can say in this other way also, there is nothing but ಏನು neither A, that is A intersection A dash, nor B intersection B dash. So we can also call this as, we can use De Morgan's laws. You can say this, the whole complement will become A union B the whole complement. Intersection union ಆಗುತ್ತೆ. Okay, anyway, so that's fine. ಅರ್ಥ ಆಯ್ತಾ? Oh, that's it. ಸೊ ಇಷ್ಟು MCQs ಮಕ್ಕಳೇ. ಸೊ ಐ ಹ್ಯಾವ್ ಸಾಲ್ವ್ ದ ಪಾರ್ಟ್ 1 MCQs, ಪಾರ್ಟ್ 2 MCQs. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ದೇವ್ರನ್ನ ಬೇಡ್ಕೊತೀನಿ ಎಕ್ಸಾಮಲ್ಲಿ ಇದೇ MCQs ಕೊಡಿ ಅಂದ್ಬಿಟ್ಟು. ಸೊ ಕೊಟ್ಟರೆ ವಿಲ್ ಬಿ ವೆರಿ ಹ್ಯಾಪಿ. ಇಲ್ಲ ಅಂತ ಹೇಳಿದ್ರು ಸಿಮಿಲರ್ ಟೈಪ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಂಗೆ ಹೇಳಿ ಹೇಗಿದೆ ಲೆಕ್ಚರ್ ಅಂದ್ಬಿಟ್ಟು. ಆ್ಯಂಡ್ ಸೊ ಚಾನಲ್, ನಮ್ಮ ಸಿಂಪ್ಲಿಫೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇನ್ನೂ ಎಲ್ಲೆಷ್ಟೋ ವೀಡಿಯೋಸ್ ಬರುತ್ತೆ ಬೋರ್ಡ್ ಎಕ್ಸಾಮಲ್ಲಿ. ಎವ್ರಿ ವಿಡಿಯೋ ವಿಲ್ ಬ್ರಿಂಗ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ಓಕೆ, ದಟ್ಸ್ ಇಟ್ ಮಕ್ಕಳೇ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.